ಹೋಗುವುದು ಫಿಕ್ಸ್ ಆಗಿದೆ. ಎಷ್ಟು ಜನ ಹೋಗ್ತಾ ಇದ್ದೀರಿ? 117 ಇಲ್ಲಿಂದ. ಒಳ್ಳೆಯದು. ನಮ್ಮ ತೀರ್ಥಕ್ಷೇತ್ರಗಳು ಅಥವಾ ವಂದನೀಯ ಕ್ಷೇತ್ರಗಳು ಅನ್ನುವ ವಿಭಾಗವನ್ನ ಅತಿಶಯ ಕ್ಷೇತ್ರ, ಸಿದ್ಧಕ್ಷೇತ್ರ, ತೀರ್ಥಕ್ಷೇತ್ರ ಅನ್ನುವಂಥ ವಿಭಾಗದಿಂದ ದರ್ಶನೀಯ ಕ್ಷೇತ್ರ ಅಂತ ವಿಂಗಡಣೆ ಮಾಡ್ತಾರೆ. ಆ ಸಿದ್ಧಕ್ಷೇತ್ರ, ತೀರ್ಥಕ್ಷೇತ್ರ, ಅತಿಶಯ ಕ್ಷೇತ್ರ, ದರ್ಶನೀಯ ಕ್ಷೇತ್ರ ಅನ್ನುವಂಥ ವಿಷಯ ಹೇಗೆ ವಿಭಾಗ ಆಗ್ತದೆ ಅಂತಂದ್ರೆ, ಎಲ್ಲಾ ಕಡೆನೂ ಕೂಡ ವೀತರಾಗ ಜಿನೇಂದ್ರ ದೇವರ ಮಂದಿರಗಳೇ ಇರ್ತವೆ. ಆದಾಗ್ಯೂ ಈ ವಿಭಾಗ ಯಾಕಿದೆ ಅನ್ನೋದನ್ನ ಸ್ವಲ್ಪ ನೋಡ್ಬೇಕಾಗಿದೆ. ಸಿದ್ಧಕ್ಷೇತ್ರ ಅಥವಾ ತೀರ್ಥಕ್ಷೇತ್ರ ಅಂತಂದ್ರೆ ಯಾವ ಸ್ಥಾನಗಳಲ್ಲಿ, ಯಾವ ಕ್ಷೇತ್ರಗಳಲ್ಲಿ ತೀರ್ಥಂಕರ ಪರಮದೇವರ ಗರ್ಭ, ಜನ್ಮ, ತಪ, ಜ್ಞಾನ, ನಿರ್ವಾಣ ಈ 5 ಪ್ರಕಾರದ ಕಲ್ಯಾಣಕಗಳು ಆಗಿವೆಯೋ, ಅಂಥ ಯಾವ ಸ್ಥಾನಗಳು ಇವೆಯೋ ಆ ಸ್ಥಾನಗಳನ್ನ ತೀರ್ಥಕ್ಷೇತ್ರಗಳು ಅಂತ ಕರೀತಾರೆ. ತೀರ್ಥ ಅಂತಂದ್ರೆ ಧರ್ಮ, ತೀರ್ಥ ಅಂತಂದ್ರೆ ರತ್ನತ್ರಯ, ತೀರ್ಥಂಕರ ಅಂತಂದ್ರೆ ರತ್ನತ್ರಯ ಅಥವಾ ಧರ್ಮದ ನಾಯಕ, ಧರ್ಮವನ್ನು ಧಾರಣೆ ಮಾಡಿದಂತಹ ಅಧಿಪತಿ. ಈ ಎಲ್ಲಾ ಅರ್ಥಗಳು ತೀರ್ಥಂಕರ ಅನ್ನುವಂಥವರಿಗೆ ಅನ್ವಯ ಆಗ್ತದೆ. ಆ ತೀರ್ಥಂಕರರು ಯಾವ ಸ್ಥಾನದಲ್ಲಿ ಭೂಮಿಗೆ ಅವತರಿಸುವ ಮೊದಲು ಆ ತಾಯಿಯ ಗರ್ಭದಲ್ಲಿ ಬಂದರೋ, ಯಾವ ತಾಯಿಯಿಂದ ಯಾವ ಸ್ಥಾನದಲ್ಲಿ ಜನಿಸಿದರೋ, ಹಾಗೂ ವೈರಾಗ್ಯ ಪರವಶರಾದ ಮೇಲೆ ಆ ತೀರ್ಥಂಕರ ಕುಮಾರರನ್ನ ಯಾವ ಕ್ಷೇತ್ರದಲ್ಲಿ ದೀಕ್ಷಾ ಕಲ್ಯಾಣಕ್ಕಾಗಿ ಕೊಂಡೊಯ್ದರೋ, ಯಾವ ಸ್ಥಾನದಲ್ಲಿ ಅವರು ಕೇಶಲೋಚಾದಿಗಳನ್ನು ಮಾಡಿ ದೀಕ್ಷೆಯನ್ನ ಧಾರಣೆ ಮಾಡಿದರೋ, ಹಾಗೂ ಅವರ ತಪದ ಮಹಿಮೆಯಿಂದ ಘಾತಿಯಾ ಕರ್ಮಗಳನ್ನ ಯಾವ ಕ್ಷೇತ್ರದಲ್ಲಿ ನಷ್ಟ ಮಾಡಿ ಕೇವಲ ಜ್ಞಾನಿಗಳಾದರೋ, ಮತ್ತು ಸಮಸ್ತ ಕರ್ಮಗಳನ್ನು ನಷ್ಟ ಮಾಡಿ ಯಾವ ಸ್ಥಾನದಲ್ಲಿ ಶರೀರವನ್ನು ವಿಸರ್ಜಿಸಿ ನಿರ್ವಾಣವನ್ನ ಪ್ರಾಪ್ತ ಮಾಡಿಕೊಂಡರೋ ಅಂತಹ ಕ್ಷೇತ್ರಗಳನ್ನ ಆ 5 ಕಲ್ಯಾಣಕಗಳಲ್ಲಿ 5 ಕಲ್ಯಾಣಕಗಳು ಅಥವಾ ಒಂದೊಂದು ಕಲ್ಯಾಣಕಗಳಾದಂತಹ ಕ್ಷೇತ್ರಗಳನ್ನ ತೀರ್ಥಕ್ಷೇತ್ರಗಳು ಅಂತ ಕರೀತಾರೆ. ಆ ತೀರ್ಥಕ್ಷೇತ್ರಗಳು ಭಾರತದಲ್ಲಿ ಎಲ್ಲೆಲ್ಲಿವೆ, ಎಲ್ಲೆಲ್ಲಿ ತೀರ್ಥಂಕರರ ಈ ಕಲ್ಯಾಣಕಗಳಾಗಿವೆ ಅಲ್ಲ, ಅಲ್ಲೆಲ್ಲಾ ಕಡೆ ಇವೆ. ಉದಾಹರಣೆ ಎಲ್ಲೆಲ್ಲಿ? ಸಮ್ಮೇದ ಶಿಖರ್ಜಿ, ಅಯೋಧ್ಯ, ಚಂಪಾಪುರ, ಪಾವಾಪುರ, ಗಿರಿನಾರ್ಜಿ, ಇಂಥ ಎಲ್ಲ ಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ಅಂತ ಅನ್ನಿಸ್ಕೊಳ್ತವೆ. ಇದು ಒಂದು ವಿಷಯ ಆಯ್ತು. ಆಮೇಲೆ ಎರಡನೇ ವಿಷಯ ಸಿದ್ಧಕ್ಷೇತ್ರ ಇದೆ. ಸಿದ್ಧಕ್ಷೇತ್ರ ಅಂತಂದ್ರೆ ಏನು? ಆ ಯಾವ ಸ್ಥಾನದಲ್ಲಿ ಯಾವ ಮಹಾಮುನಿಗಳು ತಮ್ಮ ತಪೋಬಲದಿಂದ ಕರ್ಮಗಳನ್ನ ನಷ್ಟ ಮಾಡಿ ನಿರ್ವಾಣವನ್ನ ಹೊಂದಿದರು ಅಂತಹ ಎಲ್ಲಾ ಕ್ಷೇತ್ರಗಳನ್ನ, ಅದರಲ್ಲಿ ತೀರ್ಥಕ್ಷೇತ್ರಗಳು ಸಮ್ಮಿಲಿತವಾಗ್ತವೆ. ಇನ್ನುಳಿದ ಕ್ಷೇತ್ರಗಳು ಎಲ್ಲೆಲ್ಲಿ ಮುನಿಗಳು ನಿರ್ವಾಣವನ್ನ ಹೊಂದಿದರು ಆ ಎಲ್ಲಾ ಕ್ಷೇತ್ರಗಳನ್ನ ಸಿದ್ಧ ಕ್ಷೇತ್ರಗಳು, ಅಂದರೆ ಯಾವ ಸ್ಥಾನದಿಂದ ಮುನಿ ಮಹಾರಾಜರಿಗೆ ಸಿದ್ಧ ಪದವಿಯ ಪ್ರಾಪ್ತಿಯಾಯಿತು ಆ ಸ್ಥಾನಗಳನ್ನ ಸಿದ್ಧ ಕ್ಷೇತ್ರಗಳು ಅಂತ ಕರೀತಾರೆ. ಅಂಥವುಗಳು ಎಲ್ಲೆಲ್ಲಿವೆ? ಇವೇ ಬರ್ತವೆ: ಸಮ್ಮೇದ ಶಿಖರ್ಜಿ, ಪಾವಾಪುರಿ, ಗಿರಿನಾರ್ಜಿ, ದ್ರೋಣಾಗಿರಿಜಿ, ನಯನಾಗಿರಿಜಿ, ಮುಕ್ತಾಗಿರಿ, ಕುಂಡಲ್ಪುರ, ಇಂಥವುಗಳೆಲ್ಲ ಸಿದ್ಧ ಕ್ಷೇತ್ರಗಳಿಗೆ ಉದಾಹರಣೆಗಳಾಗ್ತವೆ. ಇನ್ನೂ ಅನೇಕವೇ, ಇಷ್ಟೇ ಅಲ್ಲ, ಸುಮಾರು ಊರುಗಳಿವೆ ಭಾರತದಲ್ಲಿ. ಆಮೇಲೆ ಅತಿಶಯ ಕ್ಷೇತ್ರಗಳು ಅಂತ ವಿಭಾಗ ಬರ್ತದೆ. ಅತಿಶಯ ಕ್ಷೇತ್ರ ಅಂತಂದ್ರೆ ಆ ಯಾವ ಜಿನಮಂದಿರದ ಕ್ಷೇತ್ರದಲ್ಲಿ, ಆ ಯಾವ ಪವಿತ್ರ ಧರ್ಮದ ಸ್ಥಾನದಲ್ಲಿ ಶ್ರಾವಕರುಗಳ ಉತ್ಕೃಷ್ಟ ಭಕ್ತಿಯ ಭಾವದಿಂದ ವಿಶಿಷ್ಟವಾದ ಘಟನಾವಳಿಗಳು ಅಲ್ಲಿ ಘಟಿಸುತ್ತವೆಯೋ ಅಂತಹ ಸ್ಥಾನಗಳನ್ನ ಅತಿಶಯ ಕ್ಷೇತ್ರಗಳು ಅಂತ ಕರೀತಾರೆ. ಆ ಯಾವ ತೀರ್ಥಂಕರರ ಜಿನಮಂದಿರದಲ್ಲಿ ಅಥವಾ ಆ ಯಾವ ಪವಿತ್ರ ಸ್ಥಾನದಲ್ಲಿ ಶ್ರಾವಕರ ಅಥವಾ ಇನ್ನಿತರರ ಭಕ್ತಿಯ ವಶದಿಂದ ಏನಾದರೂ ಅತಿಶಯಗಳು, ಸಾಮಾನ್ಯವಲ್ಲದ ಘಟನೆಗಳು ಘಟಿಸಿದರೆ ಅಂತಹ
ಅತಿಶಯೋಕ್ತಿಯನ್ನುಂಟು ಮಾಡುವಂತಹ ಕ್ಷೇತ್ರಗಳು ಅತಿಶಯ ಕ್ಷೇತ್ರಗಳು ಅಂತ ಅನಿಸ್ಕೊಳ್ತವೆ. ಉದಾಹರಣೆ ಹೇಗೆ ಪದಂಪುರಿಜಿ, ಮಹಾವೀರ್ಜಿ, ಚಮತ್ಕಾರಜಿ, ಪಪೋರಾಜಿ, ತೀರ್ದಾಳ ಇಂಥವುಗಳೆಲ್ಲ ಅತಿಶಯ ಕ್ಷೇತ್ರಗಳು ಅಂತ ಬರ್ತವೆ. ತೀರ್ದಾಳ ಕೂಡ ಅತಿಶಯ ಕ್ಷೇತ್ರ ಇದೆ. ಗೋಂಕ್ ಜಿನಾಲಯದ ಮೇಲೆ ಇದೆ ಅತಿಶಯ ಕ್ಷೇತ್ರ, ಗೋಂಕ್ ಜಿನಾಲಯ ತೀರ್ದಾಳ ಅಂತ. ಹಾಗಾಗಿ ರಾಜ ಪಟವರ್ಧನ ಕಾಲದ ಇತಿಹಾಸ ಅದಕ್ಕೆ ಸಿಗ್ತದೆ. ಹಾಗಾಗಿ ಇಂಥ ಕ್ಷೇತ್ರಗಳನ್ನ ಅತಿಶಯ ಕ್ಷೇತ್ರಗಳು ಅಂತ ಕರೀತಾರೆ. ಆಮೇಲೆ ಇನ್ನು ದರ್ಶನೀಯ ಕ್ಷೇತ್ರಗಳು ಅಂತ ಹೇಳಿಸ್ಕೊಳ್ತವೆ. ಎಲ್ಲೆಲ್ಲಿ ನಿಜವಾದ ದೇವಶಾಸ್ತ್ರ ಗುರುಗಳ ವಂದನೆ, ಅರ್ಚನೆ, ಪೂಜನೆ ಎಲ್ಲಾ ಕಾರ್ಯಗಳನ್ನ ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳಲಿಕ್ಕೆ ಒಂದು ಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆಯೋ ಅಂಥ ಎಲ್ಲಾ ವಂದನೀಯ ಸ್ಥಾನಗಳನ್ನ ದಾರ್ಶನಿಕ ಕ್ಷೇತ್ರಗಳು ಅಂತ ಕರೀತಾರೆ. ಇವು ಸರ್ವತ್ರ ಇರ್ತವೆ, ಎಲ್ಲಾ ಕಡೆಗಳಲ್ಲಿ ಇಂಥ ಕ್ಷೇತ್ರಗಳ ಉಪಲಬ್ಧಿ ಇರ್ತದೆ. ಇದಿಷ್ಟು ಕ್ಷೇತ್ರಗಳ ವಿಷಯದಲ್ಲಿ ಸ್ವಲ್ಪ ಮಾಹಿತಿ ಆಯಿತು. ಇನ್ನು ಆ ಕ್ಷೇತ್ರಗಳನ್ನ ನಾವು ಯಾಕೆ ದರ್ಶನ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಈಗ ನಾವು ಟಿಕೆಟ್ ಬುಕ್ ಮಾಡಿದ್ದೇವೆ, ಯಾಕೆ ಹೋಗ್ತಾ ಇದ್ದೇವೆ ಅನ್ನೋದನ್ನ ನೀವು ಹೇಳ್ಬೇಕು. ಇವಾಗ ಯಾಕೆ ಹೋಗ್ಬೇಕು, ಯಾಕೆ ಹೋಗ್ತಾ ಇದ್ದೀರಿ? ತೀರ್ಥಂಕರ ಮೋಕ್ಷಕ್ಕೆ ಹೋಗಿ ಸಿದ್ಧ ಕ್ಷೇತ್ರ ದರ್ಶನ ಮಾಡಿ ನಮಗೂ ಅಂತ ಸಮ್ಯಕ್ ದರ್ಶನ ಜ್ಞಾನ ಪ್ರಾಪ್ತಿಯಾಗಿ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಇದೇ ಸಾಕಾರ ಉದ್ದೇಶ ಇದೆ. ಯಾವ ಭಾವ ನಮ್ಮ ಕರ್ಮ ನಷ್ಟ ಮಾಡಿಕೊಂಡು ನಮ್ಮನ್ನ ಮುಕ್ತಿಯೆಡೆಗೆ ಒಯ್ತದೆಯೋ ಅಂತಹ ಭಾವಗಳ ಜಾಗೃತಿಗಾಗಿ ಅಂತಹ ಸಿದ್ಧ ಕ್ಷೇತ್ರ, ತೀರ್ಥಕ್ಷೇತ್ರ ಇತ್ಯಾದಿಗಳಲ್ಲಿ ಹೋಗುವುದರಿಂದ ಎಲ್ಲಿಂದ ನಾವು ಹೋಗಬೇಕು ಅಂತ ಸಂಕಲ್ಪ ದೃಢ ಆಗ್ತದೆ ಅಲ್ಲ, ಆ ಕ್ಷಣದಿಂದ ನಮ್ಮ ಕರ್ಮ ನಿರ್ಜರೆ ಪ್ರಾರಂಭ ಆಗ್ತದೆ. ಅಸಾಧ ಕರ್ಮಗಳೆಲ್ಲ ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅಂಥ ಉತ್ಕೃಷ್ಟ ಸಾಮರ್ಥ್ಯ ಆ ತೀರ್ಥವಂದನಾ ಭಾವದಲ್ಲಿ ಸಮ್ಮಿಲಿತ ಆಗಿ ಹೋಗ್ತದೆ. ಹಾಗಾಗಿ ತೀರ್ಥವಂದನೆ ಅನ್ನುವುದು ನಮ್ಮ ಭಾರತೀಯ ಪರಂಪರೆಯ ಎಲ್ಲಾ ಮತಗಳಲ್ಲೂ ಕೂಡ ಇದು ಇದೆ. ಆದಾಗ್ಯೂ ಜೈನ ಧರ್ಮದಲ್ಲಿ ಅಂತೂ ಇದು ಅತ್ಯುನ್ನತ ಸ್ಥಾನವನ್ನ ಪಡೆದಿದೆ. ಪ್ರತಿಯೊಂದು ಜೀವವೂ ಕೂಡ ತೀರ್ಥವಂದನೆ ಮಾಡಬೇಕು ಅಂತ ಸಂಕಲ್ಪಿತವಾಗೇ ಈ ಜೈನ ಧರ್ಮದಲ್ಲಿ ಇರುವಂಥ ಒಂದು ಪ್ರಕ್ರಿಯೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ನಾವುಗಳು ಕೂಡ ತೀರ್ಥವಂದನೆ ಮಾಡಬೇಕು. ಸ್ವಲ್ಪ ಒಂದು 10-15 ನಿಮಿಷ ಇದರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಭಯ್ಯಾಜಿಯವರು ಬಂದಿದ್ದಾರೆ, ಅವರೊಂದಿಷ್ಟು ಹೇಳ್ತಾರೆ ಏನಾದರೂ ವಿಶೇಷವನ್ನ. ನಾವು ಹೇಗೆ ತಯಾರಿ ಮಾಡಬೇಕು ಅಂತಂದ್ರೆ, ಮೊದಲು ಹೇಗೆ ನಾನು ಯಾಕೆ ತೀರ್ಥವಂದನೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ಕೋಬೇಕು. ಅಪ್ಪ ಹೋಗ್ತಿದ್ದಾರೆ, ಅವ್ವ ಹೋಗ್ತಿದ್ದಾರೆ, ಅಜ್ಜ ಹೋಗ್ತಿದ್ದಾರೆ, ಅದಕ್ಕೆ ನಾನು ಹೋಗ್ಬೇಕು, ಇದೆಲ್ಲ ಅಲ್ಲ. ಒಂದ್ ವೇಳೆ ಇದು ಇದ್ರೂ ಕೂಡ ಅದನ್ನ ಬದಲಾಯಿಸಿಕೊಳ್ಳುವಂತ ಪ್ರಯತ್ನ ಹೋದ ಮೇಲಾದ್ರೂ ಮಾಡ್ಬೇಕಾಗ್ತದೆ. ಯಾಕೆ ಹೋಗ್ಬೇಕು ಅಂತಂದ್ರೆ, ನಾನು ಕೂಡ ಅವ್ರ ಯಾಕೆ ಮುಕ್ತಿಯನ್ನ ಪಡೆದರಲ್ಲ, ಎಲ್ಲಿಂದ ಮುಕ್ತಿಯನ್ನ ಪಡೆದರಲ್ಲ ಆ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಸಕಾರಾತ್ಮಕ ಶಕ್ತಿ ವಾತಾವರಣದಲ್ಲಿ ತುಂಬಿಕೊಂಡಿರ್ತದೆ. ಅಲ್ಲಿ ಹೋದಾಗ ಮನಸ್ಸಿನ ಏಕಾಗ್ರತೆಗೆ ಸಾಕಷ್ಟು ಅವಕಾಶಗಳು ಕೂಡಿ ಬರ್ತವೆ. ಹಾಗಾಗಿ ಅಂತಹ ಪವಿತ್ರ ಸ್ಥಾನದಲ್ಲಿ ಹೋಗುವಂತಹ ಎಲ್ಲಾ ಜೀವರುಗಳು ಕೂಡ ಏನು ಭಾವನೆಯನ್ನ ವ್ಯಕ್ತ ಮಾಡ್ತವೆ ಅಂತಂದ್ರೆ, ಧನ್ಯ ಇದೆ ಈ ಕ್ಷೇತ್ರ, ಇಲ್ಲಿ ಬಂದಂತ ನಾನು ಧನ್ಯ ಅನ್ನುವಂಥ ಧನ್ಯೋಕ್ತಿಯನ್ನ ಆ ಪ್ರದೇಶದಲ್ಲಿ ಬಿಟ್ಟು ಬಂದಿರ್ತವೆ. ಆ ಧನ್ಯೋಕ್ತಿಯ ಭಾವದಲ್ಲಿ ನಾವು ಕೂಡ ಅಲ್ಲಿ ಹೋದಾಗ ನಮಗೂ ಕೂಡ ಧನ್ಯೋಸ್ಮಿಯ ಭಾವ ಬರ್ತದೆ. ಬರುವಂತಹ ವಿಚಾರಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಆ ಕ್ಷೇತ್ರದ ನಮ್ಮಲ್ಲಿ ಹೇಳುವಂತಹ ದವ್ಯ, ಕ್ಷೇತ್ರ, ಕಾಲ ಈ ಮೂರೂದರ ಉಪಸ್ಥಿತಿಯಿಂದ ಭಾವಗಳ ನಿರ್ಮಲತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂತಹ ತೀರ್ಥವಂದನೆ ಇತ್ಯಾದಿಗಳನ್ನ ಕ್ಷೇತ್ರಗಳ ಸುಕ್ಷೇತ್ರದಲ್ಲಿ ಸುವಿಚಾರಗಳ ಉಪಲಬ್ಧಿ, ಸುಕಾರ್ಯಗಳ ಸಂಕಲ್ಪಗಳಲ್ಲಿ ಶಕ್ತಿ ಹೆಚ್ಚಾಗುವುದರಿಂದ ತೀರ್ಥವಂದನೆಗೆ ನಾವು ತಯಾರಿಯನ್ನ ಮಾಡಬೇಕಾಗ್ತದೆ. ಹಾಗಾಗಿ ಮೊಟ್ಟ ಮೊದಲು ನಾವು ಯಾಕೆ ಹೋಗ್ತಾ ಇದ್ದೇವೆ ಆ ಗುರಿಯನ್ನ ನಿಶ್ಚಿತ ಮಾಡ್ಕೋಬೇಕು. ಯಾರಾದ್ರೂ ಏನಾದ್ರೂ ವಿಚಾರ ಮಾಡಿಕೊಂಡಿರಲಿ, ಆದರೆ ವಿಚಾರ ಹೇಗಿರಬೇಕು ಅಂತಂದ್ರೆ, ನಾನು ತೀರ್ಥವಂದನೆ ಮಾಡುವ ಉದ್ದೇಶ ನನ್ನ ಕರ್ಮಗಳನ್ನ ಜಯಿಸುವ ಶಕ್ತಿಯ ಪ್ರಾಪ್ತಿಗಾಗಿ,
ಹಾಗೂ ಆ ಯಾವ ದೇವರನ್ನ ನಾನು ಗುರಿಯಲ್ಲಿಟ್ಟುಕೊಂಡಿದ್ದೇನೋ, ವಿಶ್ವಾಸದಲ್ಲಿಟ್ಟುಕೊಂಡಿದ್ದೇನೋ, ಅವರ ಜೀವನದ ಆದರ್ಶಗಳನ್ನ ನನ್ನಲ್ಲಿ ಪ್ರಾಪ್ತ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವರಿಗೆ ಅವರ ಸ್ಥಾನದಲ್ಲಿ ನಾನು ವಂದನೆ ಇತ್ಯಾದಿಗಳನ್ನ ಮಾಡಿ ನನ್ನ ಅದೆಷ್ಟೋ ಪಾಪಗಳನ್ನ ನಿರ್ಧರೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಅಲ್ಲಿ ಹೋಗುವೆನು, ಹೋಗಲೇಬೇಕು ಅನ್ನುವಂತಹ ಸಂಕಲ್ಪವನ್ನ ಮೊದಲು ಗಟ್ಟಿ ಮಾಡಿಕೊಳ್ಬೇಕು. ಆದ್ರೆ ಇದು ಯಾವಾಗ ಸಾಧ್ಯ? ಪಾಪ ಕರ್ಮಗಳನ್ನ ಜಯಿಸುವ ಉದ್ದೇಶದಿಂದ ಹೋಗುವ ವಿಚಾರ ಮಾಡಿದೆವು, ಆದ್ರೆ ಅದು ಎಲ್ಲಿಂದ ಸಾಧ್ಯ ಪ್ರಾರಂಭ? ಅದಕ್ಕೆ ತಯಾರಿ ನಮ್ದು ಹೇಗಿರಬೇಕು ಅಂತಂದ್ರೆ, ಮೊಟ್ಟ ಮೊದಲು ಆಹಾರ ಪಾನೀಯಗಳ ವ್ಯವಸ್ಥೆಯನ್ನ ಮಾಡಿಕೊಂಡು ಹೋಗ್ಬೇಕು. ಅಲ್ಲಿ ಹೋದಲ್ಲಿ ಅಲ್ಲಲ್ಲಿ ಸಿಗುವಂತಹ ಅಭಕ್ಷ್ಯ ಪದಾರ್ಥಗಳನ್ನ ಮೊದಲೇ ತ್ಯಾಗ ಮಾಡಬೇಕು. ಅಭಕ್ಷ್ಯ ಪದಾರ್ಥಗಳು ಅಂತಂದ್ರೆ ಏನು? ಅಲ್ಲೆಲ್ಲಿ ಸಿಗ್ತವೆ? ಅಲ್ಲಿ ಹೋದಾಗ ಎಲ್ಲಾದ್ರೂ ನಡ್ಕೊಂಡು ಹೋಗುವಾಗ ಒಂದಿಷ್ಟು ಕಿಲೋಮೀಟರ್ಗಳಷ್ಟು ಅಂತರ ಇರುವಾಗ ಚಿಕ್ಕ ಮಕ್ಕಳಿರ್ತವೆ, ಆಮೇಲೆ ದೊಡ್ಡವರಿಗೂ ಕೂಡ ಬಾಯಾರಿಕೆ ಆಗ್ತದೆ, ಏನಾದ್ರೂ ತಿನ್ಬೇಕು ಅಂತ ಅನಿಸ್ತದೆ. ಅದೆಲ್ಲ ಅಲ್ಲಿ ಯಾಕೆ ಅನಿಸ್ತದೆ ಅಂದ್ರೆ ಇಲ್ಲಿ ನಾವು ಪೂರ್ಣ ರೂಪದ ಅಸಂಯಮದಿಂದ ಬದುಕ್ತಾ ಇರ್ತೇವೆ. ಅದಕ್ಕಾಗಿ ತೀರ್ಥ ವಂದನೆ ಮಾಡುವಾಗಲೂ ಕೂಡ ಏನಾದ್ರೂ ತಿನ್ಬೇಕು, ನೀರು ಕುಡಿಬೇಕು ಅಂತ ಭಾವನೆಗಳು ಬರ್ತವೆ. ಯಾಕಂದ್ರೆ ಅದರ ಅಭ್ಯಾಸ ನಮಗೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಕನಿಷ್ಠ ಎಷ್ಟು ನಿಯಮಗಳನ್ನ, ಸಂಕಲ್ಪವನ್ನ ನಾವು ಧಾರಣೆ ಮಾಡಿಕೊಳ್ಬೇಕು ಅಂತಂದ್ರೆ, ಕನಿಷ್ಠ ಚಾಕ್ಲೇಟು, ಐಸ್ ಕ್ರೀಮು ಇತ್ಯಾದಿ, ಈ ಬಿಸ್ಕೆಟ್ ಇತ್ಯಾದಿಗಳನ್ನ ತೀರ್ಥ ವಂದನೆ ಮುಗಿಸಿಕೊಂಡು ಪುನಃ ಮನೆಗೆ ಬರುವವರೆಗೆ ಎಲ್ಲವನ್ನು ನಾನು ತ್ಯಾಗ ಮಾಡ್ತೇನೆ. ಅಲ್ಲಿ ಏನು ಊಟದ ವ್ಯವಸ್ಥೆ ಇದೆ ಹಾಗೂ ನಾಷ್ಟಾದ ವ್ಯವಸ್ಥೆ ಇದೆ, ಅಥವಾ ಹಣ್ಣು ಹಂಪಲು ತರಕಾರಿ ಇತ್ಯಾದಿಗಳನ್ನ ಬಿಟ್ಟು ಬೇರೆ ಯಾವುದೇ ರೆಡಿಮೇಡ್ ಪದಾರ್ಥಗಳನ್ನ, ಚಾಕ್ಲೇಟ್, ಬಿಸ್ಕಿಟ್, ಬ್ರೆಡ್ ಇತ್ಯಾದಿಗಳನ್ನ ನಾನು ತಿನ್ನುವುದಿಲ್ಲ. ಮೊದಲು ಇಷ್ಟು ಸಂಕಲ್ಪ ಆಗ್ಬೇಕು. ಇಷ್ಟಾದಾಗ ಏನಾಗ್ತದೆ? ಏಕಕಾಲಕ್ಕೆ ಆ ಯಾವ ಹೊರಗಿನ ಅಭಕ್ಷ್ಯ ಪದಾರ್ಥಗಳ ಸೇವನೆಯಿಂದ ಅಸಾಧ ಮತ್ತು ತೀವ್ರ ಪಾಪಕರ್ಮದ ಬಂಧ ಆಗ್ತಾ ಇದೆ ಅಲ್ಲ, ಅದನ್ನ ನಿಂತು ಬಿಡ್ತದೆ. ಇದರಿಂದ ಆ ತೀರ್ಥ ವಂದನೆಯಲ್ಲಿ ಮೊದಲನೇ ಲಾಭ ಇಲ್ಲಿ ಇರುವಾಗಲೇ ಏನಾಗ್ತದೆ ಅಂತಂದ್ರೆ, ತೀರ್ಥ ವಂದನೆ ಭಾವದಿಂದ ಸ್ವಲ್ಪ ಸಾತಿಶಯ ಪುಣ್ಯ ಬಂದ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಅಭಕ್ಷ್ಯಗಳ ತ್ಯಾಗ ಆಯಿತು ಅಂತಂದ್ರೆ ಇನ್ನಷ್ಟು ವಿಶುದ್ಧಿ ಹೆಚ್ಚಾಗ್ತದೆ. ಇದರಿಂದ ಪೂರ್ಣ ಲಾಭ ಸಿಗಲಿಕ್ಕೆ ತಯಾರಿ ಆಗ್ತದೆ. ಹಾಗಾಗಿ ಆ ತೀರ್ಥ ವಂದನೆಗಾಗಿ ಹೋಗುವಾಗ ದಾರಿಯಲ್ಲಿ ಇತ್ಯಾದಿಗಳಲ್ಲಿ ಅಲ್ಲಿ ಕೆಲವೊಂದು ಪರ್ವತಗಳಿರ್ತವೆ. ಅಲ್ಲಿ ಹೋಗುವಾಗ ಎಲ್ಲ ಅಭಕ್ಷ್ಯ ಪದಾರ್ಥಗಳನ್ನ ದೂರ ಇಡುವಂತಹ, ರೆಡಿಮೇಡ್ ಪದಾರ್ಥಗಳಿಂದ ದೂರ ಇರುವಂತಹ ಸಾಕಷ್ಟು ತರಕಾರಿ, ಹಣ್ಣುಗಳು ಎಲ್ಲ ಸಿಗ್ತವೆ. ಅದನ್ನ ಬೇಕಾದಷ್ಟು ತಗೋಬಹುದು, ಬೇಕಾದಷ್ಟು ತಿನ್ನಬಹುದು. ಆಮೇಲೆ ನಾವು ಟೀಮ್ ತಗೊಂಡು ಹೋಗ್ತಾ ಇದ್ದೇವೆ ಅಂತಂದ್ರೆ ಯಾರಾದ್ರೂ ಅಡಿಗೆಯವರು ಇರ್ತಾರೆ, ಊಟದ ವ್ಯವಸ್ಥೆನೂ ಸರಿಯಾಗಿ ಆಗ್ತಿರ್ತದೆ. ಅವರಿಗೆ ಏನಾದ್ರೂ ಹೆಚ್ಚಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡುವುದು ಇತ್ಯಾದಿಗಳಿಂದ ಆ ಹಸಿವು ಮತ್ತು ನೀರಡಿಕೆಯ ದಾಹ ಮತ್ತು ಹಸಿವನ್ನ ನೀಗಿಸಿಕೊಳ್ಳುವಂತಹ ವ್ಯವಸ್ಥೆಗಳನ್ನ ಸರಿಯಾದ ರೂಪದಿಂದ ಮಾಡಿಕೊಳ್ಳುವುದು ಒಂದನೇ ಕರ್ತವ್ಯ ಇದೆ. ಅಷ್ಟಾಯ್ತು. ಆಮೇಲೆ ಎರಡನೇ ಕರ್ತವ್ಯ ಏನಿದೆ ಅಂತಂದ್ರೆ, ಯಾವುದೇ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಾಗ ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೇವೆ. ಆ ಚಿಕ್ಕ ಮಕ್ಕಳು ಬಂದಿರ್ತಾರೆ ಅಂತಂದ್ರೆ ನಮ್ಮ ಕಾರಣದಿಂದ ಬಂದಿರ್ತಾರೆ. ಅವ್ರೇನಾದ್ರೂ ಅಲ್ಲಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಪಾಲುದಾರಿಕೆ ನಮಗೂ ಕೂಡ ಇರ್ತದೆ. ಅದರ ಕಡೆ ನಮ್ಮದು ಲಕ್ಷ್ಯ ಇರಬೇಕು. ಅತಿ ಚಿಕ್ಕ ಮಕ್ಕಳಿದ್ರು ಅಂತಂದ್ರೂ ಕೂಡ, ಸ್ವಲ್ಪ ಓಡಾಡುವಂತ ಮಕ್ಕಳಿದ್ರು ಕೂಡ, ಮತ್ತು ವಸ್ತ್ರ ಸಂಹಿತೆ ಹೇಗಿರಬೇಕು, ಅಲ್ಲಿ ಶಿಖರ್ಜಿಯಲ್ಲಂತೂ ಎಲ್ಲಾ ಕಡೆ ಬೋರ್ಡ್ ಹಾಕಿದ್ದಾರೆ. 3/4 ಇತ್ಯಾದಿ ಟಿ ಶರ್ಟ್ಗಳನ್ನ ಹೆಣ್ಣು ಮಕ್ಕಳು ಇಲ್ಲಿ ಜೀನ್ಸ್ ಗಳನ್ನ ಹಾಕಿಕೊಂಡು ಬರಬಾರದು ಅಂತ ಕಂಪಲ್ಸರಿ ರೂಲ್ ಇದೆ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಇದನ್ನ ನಾವು ಪಾಲಿಸಿಕೊಳ್ಬೇಕು. ನಮ್ಮ ಸಂಸ್ಕೃತಿ ಅನುಸಾರವಾಗಿ ಮಂದಿರದಲ್ಲಿ ದೇವ ವಂದನೆಗೆ ಹೋಗ್ಬೇಕು, ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ. ಇದು ಒಂದು ನಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಇವತ್ತಿನ ವರ್ತಮಾನ ಕಾಲದ ಸ್ಥಿತಿಗನುಸಾರವಾಗಿ ಇದು ಒಂದು ಕರ್ತವ್ಯ. ಆಮೇಲೆ ತೀರ್ಥ ವಂದನೆ ಮಾಡುವಾಗ ಅಲ್ಲಲ್ಲಿ ಸಾಧು ಸಂತರು, ಸಾಧ್ವಿಗಳು, ವ್ರತಿಕರು ಎಲ್ಲರೂ ಕೂಡ ಅಲ್ಲಲ್ಲಿ ಕ್ಷೇತ್ರಗಳಲ್ಲಿ ಇರ್ತಾರೆ. ಎಲ್ಲರದ್ದು ವಂದನೆಯನ್ನು ಮಾಡಿಕೊಳ್ಳುವುದು ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದು, ನಮ್ಮಿಂದಾದ ಸಹಾಯವನ್ನು ಅವರಿಗೆ ಸಾಧ್ಯವಾದರೆ ಮಾಡುವುದು, ಇಲ್ಲವಾದರೆ ಗುಣಗಾನ ಮಾಡಿ ಬಂದು ಬಿಡುವುದು. ಇದು ಒಂದು ಕರ್ತವ್ಯ ಇದೆ.
ಆಮೇಲೆ ಹೋಗುವಾಗ ಯಾವಾಗ ಇಲ್ಲಿ ತಯಾರಿ ಚಾಲು ಆಗ್ತದೆ ಅಲ್ಲ, ಅಲ್ಲಿಂದಲೇ ಇನ್ನೊಂದು ಸಂಕಲ್ಪ ಗಟ್ಟಿಯಾಗ್ಬೇಕು. ಲೈಫ್ ಟೈಮ್ ಇದ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಯಾತ್ರೆ ಮುಗಿಸಿಕೊಂಡು ಬರುವವರೆಗೆ. ಯಾಕಂದ್ರೆ ಟೀಮ್ ದೊಡ್ಡದಿರ್ತದೆ, ದೊಡ್ಡ ದೊಡ್ಡ ವಿಚಾರಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಕಡೆಯಿಂದ ಸಂಪರ್ಕ, ಎಲ್ಲಾ ಕಡೆಯಿಂದ ಊರಿನ ಜನಗಳು ಸಿಕ್ಕಿರ್ತಾರೆ. ಯಾರೋ ಯಾರೋ ಎಲ್ಲೆಲ್ಲೋ ಏನೇನೋ ಘಟನಾವಳಿಗಳನ್ನ ಹೇಳ್ತಿರ್ತಾರೆ. ಸಾಧ್ಯವಾದಷ್ಟು ಅಶುಭ ಕರ್ಮ ಬಂಧವಾಗುವ ವಿಚಾರ ಮತ್ತು ಮಾತುಗಳಿಂದ, ಸಾಂಸಾರಿಕ ಕ್ರಿಯಾಕಲಾಪಗಳಲ್ಲಿ ತೊಡಗುವಂತಹ ಮಾತುಗಳಿಂದ ದೂರ ಇರಬೇಕು. ಅಂದ್ರೆ ಹೇಗೆ, ಸಾಂಸಾರಿಕದಂತೂ ಸಾಂಸಾರಿಕ ಆಯಿತು, ಇನ್ನು ಕೆಲವೊಂದು ತೀವ್ರ ಅಶುಭ ಕರ್ಮಗಳನ್ನ ಕಟ್ಟಿಕೊಳ್ಳುವಂತ ಮಾತುಗಳನ್ನ ಆಡ್ತಿರ್ತೇವೆ. ಆ ಸಂಘದವರು ಹೀಗೆ, ಕೆಲವು ಸನ್ಯಾಸಿಗಳ ಬಗ್ಗೆ ಮಾತಾಡ್ತೇವೆ, ಕೆಲವು ವೃತ್ತಿಗಳ ಬಗ್ಗೆ ಮಾತಾಡ್ತೇವೆ, ಸಾಧ್ವಿಗಳ ಬಗ್ಗೆ ಮಾತಾಡ್ತೇವೆ. ಇಂತಹ ಯಾವ ಮಾತುಗಳನ್ನು ನಾನು ತೀರ್ಥಯಾತ್ರೆ ಮುಗಿಸಿಕೊಂಡು ಬರುವವರೆಗೂ ಕನಿಷ್ಠ ಪಕ್ಷ ಮಾತನಾಡುವುದಿಲ್ಲ. ಯಾರಾದರೂ ಮಾತನಾಡಿದರೂ ನಾನು ಮೌನ ಧಾರಣೆ ಮಾಡುತ್ತೇನೆ. ಅರ್ಥ ಆಯ್ತು? ಇದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಒಂದು ಉದಾಹರಣೆ ನಿಮಗೂ ಎಲ್ಲರಿಗೂ ಗೊತ್ತಿದೆ. ಕಳೆದ ವರ್ಷ 1.5 ವರ್ಷದ ಹಿಂದೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ಗೊತ್ತಿದೆಯಲ್ಲ? ಅವ್ರು ಮಾತ್ರ ಒಂದು ಡಬ್ಬಿಯವರು ಉಳಿದಿದ್ದಾರೆ. ಅದು ಮತ್ತೆ ಎಲ್ಲಾ ಜೈನರು ಉಳಿದಿದ್ದಾರೆ, ಉಳಿದವರು ಯಾರು ಉಳಿದಿಲ್ಲ. ಕಾರಣ ಏನು? ಇವರು ಯಾವುದೇ ಅಶುಭ ಚಿಂತನೆಗಳಲ್ಲಿ ತೊಡಗಿರ್ಲಿಲ್ಲ. ಹೋಗುವಾಗಲೂ ನಿರಂತರವಾಗಿ ನಮೋಕಾರ ಮಂತ್ರ, ಭಕ್ತಾಮರ ಇತ್ಯಾದಿ ಸ್ತುತಿಗಳನ್ನ ಮಾಡ್ತಾ ಮಾಡ್ತಾ ಶುಭ ಚಿಂತನೆಯಲ್ಲೇ ಕಾಲ ಕಳೆದಿದ್ದಾರೆ. ಅದಕ್ಕಾಗಿ ಅಷ್ಟು ದೊಡ್ಡ ಭಯಾನಕ ಘಟಿಸಿದರೂ ಕೂಡ, ಆ ಎಲ್ಲಾ ಬೋಗಿಗಳಲ್ಲಿ ಸರ್ವನಾಶ ಆಗಿದ್ರೂ ಕೂಡ ಇವರ ಬೋಗಿ ಆಸ್ಪಾಸ್ 2-3 ಡಬ್ಬಿ ಮಾತ್ರ ಉಳಿದಿದ್ದಾವೆ. ಅದರಲ್ಲಿ ಉಳಿದವರಿಗೆ ಜಖಂಗಳು ಕೂಡ ಆಗಿವೆ. ಈ ಡಬ್ಬಿಯಲ್ಲಿರುವವರಿಗೆ ಒಂದೇ ಒಂದು ಗಾಯ ಕೂಡ ಆಗಿಲ್ಲ. ಅದು ಎಲ್ಲಾ ಜೈನರು ಅಲ್ಲೇ ಕೂತಿದ್ದಾರೆ. 128 ಜೈನರಿದ್ರು ಅಂತ ಹೇಳ್ತಾರೆ. ಅವ್ರು ಯಾರಿಗೂ ಏನೂ ಆಗಿಲ್ಲ. ಇದ್ರ ಕಾರಣ ಏನು? ಅವ್ರು ಇಂತಹ ಅಶುಭ ಪ್ರವೃತ್ತಿಗಳಿಂದ ದೂರ ಇದ್ರು. ಒಂದ್ ವೇಳೆ ನಾವು ಯಾತ್ರೆಗೆ ಹೋಗುವಾಗಲೂ ನಾವು ಅದೇ ಅಶುಭ ಚಿಂತನೆಗಳಲ್ಲಿ ಮುಂದುವರೆದ್ರೆ ನಮ್ಮ ಅಶುಭ ಇನ್ನೂ ಹೆಚ್ಚಾಗ್ತದೆ. ಅಶುಭ ಹೆಚ್ಚಾದ್ರಿಂದ ವಿನಾಶ ಬೇಗ ಬರ್ತದೆ. ಹಾಗಾಗಿ ಯಾರದು ನಮ್ಮ ಮನೆಯವರೇ ಇನ್ನೊಬ್ಬರು ಇದ್ರೂ ಅವ್ರದ್ದು ನಿಂದನೆ ಆಗುವಂತ ವಿಚಾರಗಳನ್ನ, ಮಾತುಗಳನ್ನ ಹೇಳ್ಕೂಡ್ದು, ಕೇಳಿಸ್ಕೊಳ್ಕೂಡ್ದು. ಹೇಳಕತ್ತಂದ್ರೆ ಹೇಳುದು, ಮಾತಾಡ್ಬೇಡ್ರಿ, ಸುಮ್ಮನೆ ನಮೋಕಾರ ಮಂತ್ರ ಹೇಳ್ತೀರಿ ಹೇಳ್ರಿ, ಯಾರದ್ರ ತೀರ್ಥಂಕರ ಕಥೆ ಹೇಳ್ತೀರಿ ಹೇಳ್ರಿ, ಭಕ್ತಾಮರ ಹೇಳ್ತೀರಿ ಹೇಳ್ರಿ. ಹಿಂಗ್ ಹೇಳ್ಬೇಕು ನಾವು ಅವ್ರಿಗೆ. ನೀವ್ ಏನಾರೆ ಅವ್ರು ಹಂಗ್ ಮಾಡಿದ್ರು, ಮಾಮ ಹಂಗ್ ಮಾಡಿದ್ರು, ತಾತೆ ಹಂಗ್ ಮಾಡಿದ್ರು, ಅಕ್ಕ ಹಂಗ್ ಮಾಡಿದ್ಲು, ಅಜ್ಜಿ ಹಿಂಗ್ ಮಾಡಿದ್ಲು, ಇದೆಲ್ಲ ಬೇಡ. ಮತ್ ಮನೆಗೆ ಹೋದ್ಮೇಲೆ ಹೇಳಕ್ಕಿರತ್ತೆ. ಈ ರೀತಿ ಮಾತನಾಡುವವರನ್ನು ಕೂಡ ನಾವು ಎಚ್ಚರ ವಹಿಸ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ನಾವು ಕರೆಕ್ಟ್ ಆಗಿದ್ರು ಕೂಡ ನಮ್ ಜೋಡಿ ಇರ್ತಾರಲ್ಲ, ಅವ್ರು ಮಾತಾಡಿದ್ರು ಅವ್ರಿಗೆ ನಾವು ಹೇಳ್ಬೇಕು, ನೋಡಕ್ಕ, ನೋಡ್ ತಂಗಿ, ನೋಡಜ್ಜಿ, ಇಲ್ಲಿ ಮಾತಾಡ್ಬೇಡ. ಈಗೇನ್ ಮಾಡುದೈತಿ? ಯಾವ್ದಾರೆ ಹಾಡ ಹಾಡ್ತೀಯ ಹಾಡು, ಭಕ್ತಿ ಮಾಡ್ತೀಯ ಮಾಡು, ಸ್ತೋತ್ರ ಹೇಳ್ತೀಯ ಹೇಳು, ನಮಕಾರ ಮಂತ್ರ ಅಂತೀಯ ಅನ್ನು. ಇಷ್ಟನ್ನ ನಾವು ಪಾಲಿಸ್ಕೋಬೇಕು. ಇದರಿಂದ ಶುಭಾಶ್ರವ ಆಗ್ತದೆ. ಎಂತ ಶುಭಾಶ್ರವ? ಸಾತಿಶಯ ಪುಣ್ಯ ಬಂದ ಆಗ್ತದೆ. ಮತ್ ಅಸಾತ ಕರ್ಮಗಳು ದೂರ ಹೋಗ್ತವೆ. ಅಸಾತ ಅಂದ್ರೆ ಅಶುಭ ಕರ್ಮಗಳು. ಅಶುಭ ಕರ್ಮಗಳು ದೂರ ಹೋಯಿತು ಅಂತಂದ್ರೆ ಲಾಭ ಇದೆಯೋ ನಷ್ಟ ಇದೆ? ಅದರಿಂದ ಆಗುವಂತ ಅವಘಡಗಳು ತಪ್ಪಿ ಹೋಗ್ತವೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಹೋಗಿ ಬರುವವರೆಗೆ ಕನಿಷ್ಠ ಲೈಫ್ ಟೈಮ್ ನಮಗೆ ಆಗದೆ ಇದ್ರೂ ಕೂಡ ಕನಿಷ್ಠ 15 ದಿನ ಹೋಗ್ತಾ ಇದ್ದೇವಲ್ಲ, 15 ದಿನಗಳ ಮಟ್ಟಿಗೆ ನಾನು ಯಾರದೇ ಇನ್ನೊಬ್ಬರ ನಿಂದೆಯನ್ನ ಮಾಡುವುದಿಲ್ಲ. ಅರ್ಥ ಆಯ್ತು? ಇನ್ನು ನಿಂದೆ ಮಾಡುವುದನ್ನ ನನಗೆ ಬಿಡಲಾಗುವುದಿಲ್ಲ. ನನ್ನ ದೋಷಗಳದೇ ನಿಂದನೆ ಮಾಡಿಕೊಳ್ತೇನೆ. ಅರ್ಥ ಆಯ್ತಾ? ಗುಣಗಾನ ಮಾಡುವುದಿದೆ ಅದು ಇನ್ನೊಬ್ಬರದು, ನಿಂದೆ ಮಾಡಿಕೊಳ್ಳುವುದಿದೆ ಅದು ನಂದು. ಹಾಗಾಗಿ ಇಷ್ಟನ್ನ ಮಾಡಿದ್ರೆ ತೀವ್ರ ಕರ್ಮ ನಿದ್ರೆಯನ್ನ ಮಾಡಬಹುದು ನಾವು. ಇದರಿಂದ ತೀರ್ಥವಂದನೆ ಸಾರ್ಥಕತೆಯನ್ನ ಪಡೀತದೆ. ಇದಿಷ್ಟ ಅರ್ಥ ಆಯ್ತು? ಆಮೇಲೆ ಇನ್ನು ತೀರ್ಥಕ್ಷೇತ್ರದಲ್ಲಿ ಹೋಗಿ ಇಳಿದಿವಿ ಅಂತ ತಿಳ್ಕೊಳ್ಳಿ. ಸರ್ವೇ ಸಾಮಾನ್ಯವಾಗಿ ಯಾರೇ ಎಷ್ಟೇ ವ್ಯವಸ್ಥೆಗಳನ್ನ ಮಾಡಿಕೊಂಡು ಹೋದರೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ. ಬೇಕಾದಷ್ಟು ಕರೆಕ್ಟ್ ಆಗಿ ಹೋಗ್ತಾ ಇದ್ದೇವೆ ಅಂದ್ರೂ ಕೂಡ ಒಂದಿಷ್ಟು ಅಸ್ತವ್ಯಸ್ತ ಆಗ್ತದೆ. ಆ ಅಸ್ತವ್ಯಸ್ತಗಳನ್ನ ಸಮಾನತೆಯಿಂದ ಅಂದ್ರೆ ಸಹನಶೀಲತೆಯಿಂದ, ಯಾರೋ ಒಬ್ರು ಇವರೇ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ರಿ. ಇವರು ಎಲ್ಲರನ್ನೂ ಸಂಭಾಳಿಸುವಾಗ ಒಂದಿಷ್ಟು ಹೆಚ್ಚು ಕಡಿಮೆ ಆಗೇ ಆಗ್ತವೆ.
ಒಬ್ಬರಿಗೆ 10 ಜನರನ್ನ ತೃಪ್ತಿ ಮಾಡುವ ಶಕ್ತಿ ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ. ತೀರ್ಥಂಕರ ಪರಮ ದೇವರು ಕೂಡ ಎಲ್ಲಾ ಜನರನ್ನ ತೃಪ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅರ್ಥ ಆಯ್ತಾ? ಆದಾಗ್ಯೂ ಒಂದ್ ವೇಳೆ ಅವ್ರು ಎಲ್ಲರನ್ನೂ ತೃಪ್ತಿ ಮಾಡಿದ್ರೆ ನಾವ್ಯಾಕೆ ಇಲ್ಲಿ ಉಳ್ಕೊಂತಿದ್ದೀವಿ? ಅವರಿಂದನೂ ನಾವು ತೃಪ್ತಿ ಆಗಿಲ್ಲ. ಹಾಗಾಗಿ ಇನ್ನು ಸಾಮಾನ್ಯವಾಗಿ ನಮ್ಮನ್ನ ಯಾರೋ ಟೀಮ್ ಲೀಡ್ ಮಾಡ್ತಾ ಇದ್ದಾರೆ, ಟೀಮ್ ಅನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೂ ಇರ್ಲಿ ಅಂತ ಅವರಿಗೂ ಕೂಡ ಒಂದಿಷ್ಟು ನಾವು ಧೈರ್ಯ ಕೊಡ್ಬೇಕು. ಅರ್ಥ ಆಯ್ತಾ? ಅವರಿಗೂ ಅದು ಹೊಸ ಜಾಗ ಇರ್ತದೆ, ಅವ್ರದ್ದೇನಾದ್ರು ಊರ ಇರೋದಿಲ್ಲ. ಸ್ವಲ್ಪ ಏನೋ ಹೇಳುವತ್ನಾಗ ಕೇಳುವತ್ನಾಗ ಹೆಚ್ಚ ಕಡಿಮೆ ವ್ಯವಸ್ಥೆಗಳಾಗ್ತವೆ. ನಾವು ಎಷ್ಟು ಸಹನಶೀಲತೆಯಿಂದ ತೀರ್ಥವಂದನೆ ಮಾಡ್ತೇವಲ್ಲ ಅಷ್ಟು ಹೆಚ್ಚು ಕರ್ಮಗಳನ್ನ ಕಳ್ಕೊತೇವೆ. ಸಹನಶೀಲತೆ ಬರ್ಲಿಲ್ಲ ತೀರ್ಥವಂದನೆಯಲ್ಲಿ ಅಂತಂದ್ರೆ ಕರ್ಮಗಳನ್ನ ಹೆಚ್ಚಿಗೆ ಕಟ್ಕೊಂಡು ವಾಪಸ್ ಮನೆಗೆ ಬರ್ತೇವೆ. ಸ್ವಲ್ಪ ಇನ್ನೂ ಪುಣ್ಯ ಕರ್ಮ ಉಳಿದಿದ್ರೆ ಮನೆಗೆ ಬರ್ತೇವೆ. ಅರ್ಥ ಆಯ್ತಾ? ಹಾಗಾಗಿ ತೀರ್ಥವಂದನೆ ಮಾಡುವಾಗ ತಾಳ್ಮೆ ಅತಿ ಮುಖ್ಯ. ಆಹಾರದ ವಿಷಯದಲ್ಲಿ ಆಗಿರಬಹುದು ಅಥವಾ ಇರುವಂತಹ ಅಲ್ಲಿನ ರೂಮ್ಗಳ ವ್ಯವಸ್ಥೆ ಆಗಿರೋದು ಸ್ವಲ್ಪ ಹೆಚ್ಚಾ ಕಡಿಮೆ ಆಗುವುದು ಸ್ವಾಭಾವಿಕ. ಕೆಲವೊಬ್ಬರಿಗೆ ಬಿಸಿ ನೀರು ಸಿಗಬಹುದು, ಸಿಗದೇ ಇರಬಹುದು, ಇಂಥವುಗಳೆಲ್ಲ ಆಗ್ತವೆ. ಇನ್ನು ಯಾರಿಗೆ ಸಹನ ಶಕ್ತಿ ಕಡಿಮೆ ಇದೆ ಅವರಂತೂ ಯಾರ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ ಅವ್ರ ಜೊತೆ ಏನ್ ಮಾತಾಡ್ಬೇಕೆಲ್ಲ ಮಾತಾಡಿರ್ತಾರೆ. ಅವ್ರಂಗೆ ನಾವು ಮಾಡಿದ್ರೆ ಕರ್ಕೊಂಡು ಹೋದವರಿಗೂ ಅಸಮಾಧಾನ, ನಮಗೂ ಅಸಮಾಧಾನ, ಹೋದ ಉದ್ದೇಶ ಅಂತೂ ಸಾರ್ಥಕ ಆಗೋದಿಲ್ಲ. ಅದಕ್ಕಾಗಿ ಮತ್ತೆ ಇನ್ನೊಂದು ಹೇಗಿದೆ, ಆಚಾರ್ಯ ಶ್ರೀಗಳು ಹೆಚ್ಚಾಗಿ ಇದನ್ನು ಹೇಳ್ತಾರೆ, ಧರ್ಮ ಯಾವಾಗ ಸಾಧ್ಯ ಆಗ್ತದೆ ನಮಗೆ ಧರ್ಮ ಯಾವಾಗ ಹೆಚ್ಚಿನ ರೂಪದಿಂದ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿದ್ದಾರೆ. ಅನುಕೂಲ ಸ್ಥಿತಿಯಲ್ಲಿ ನಾವು ಹೆಚ್ಚು ಧರ್ಮ ಮಾಡ್ತೇವೆ ಅಂದ್ರೆ ಅದು ಅಷ್ಟೊಂದು ಶಕ್ತಿಯುತ ಅಲ್ಲ. ಪ್ರತಿಕೂಲ ವಾತಾವರಣಗಳ ನಿರ್ಮಾಣ ಆಗ್ತಾವಲ್ಲ, ಅಡಚಣೆಗಳು ಹೆಚ್ಚಾಗಿ ಬರ್ತಾವಲ್ಲ, ಆವಾಗ ನಾವು ಸರಿಯಾಗಿ ಸಹನಶೀಲತೆಯಿಂದ ಹೆಜ್ಜೆ ಇಡ್ತಾ ಇದ್ದೇವೆ ಅಂದ್ರೆ ಅದು ಉತ್ಕೃಷ್ಟ ರೂಪದ ಧರ್ಮ ಇದೆ. ಅರ್ಥ ಆಯ್ತು? ಈ ಸೂತ್ರವನ್ನ ನಾವು ನೆನಪಿಟ್ಕೊಂಡು ಹೋಗ್ಬೇಕು. ಇನ್ನು ತೀರ್ಥವಂದನೆಯ ಸಂಮೇದ ಶಿಖರಜಿಗೆ ಹೋಗ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಎಲ್ಲರದು ಸಂಮೇದ ಶಿಖರಜಿನೇ ಇರ್ತದೆ. ಸಂಮೇದ ಶಿಖರಜಿಯಲ್ಲಿ ಇತ್ತೀಚಲಾಗಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ಲಾ ಮೇಲ್ಗಡೆ ಅಂಗಡಿಗಳನ್ನು ತೆರೆದಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ, ನಾವು ಸಾಮಾನ್ಯವಾಗಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗೋದ್ರೊಳಗೆ ನೀರಡಿಕೆ ಬಾಯಾರಿಕೆ ಆಗುವುದು ಸಹಜವಿದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ಬೇಸಿಗೆ ನಡೀತಾ ಇದೆ. ಬೇಸಿಗೆಯಲ್ಲಿ ಸ್ವಲ್ಪ ಬಾಯಾರಿಕೆ ಹೆಚ್ಚಾಗ್ತದೆ. ಹೆಚ್ಚಾಗುವುದರಿಂದ ನಾವು ಅಲ್ಲಿರುವಂತಹ ನೀರನ್ನ ಬಿಸ್ಲರಿಗಳನ್ನ ತೆಗೆದುಕೊಳ್ಳಬಾರದು. ಮತ್ ಅಲ್ಲಿ ಚಹಾ ಕಾಫಿ ಇತ್ಯಾದಿಗಳನ್ನ ಮಾಡಿಕೊಡ್ತಾರೆ. ಅಲ್ಲಿ ಮೇಲಿನವರ ಕಡೆಯಿಂದ ಏನನ್ನು ಸ್ವೀಕಾರ ಮಾಡಬೇಡ್ರಿ. ಅರ್ಥ ಆಯ್ತು? ಅದರಿಂದ ನಮ್ಮ ತೀರ್ಥಕ್ಷೇತ್ರವನ್ನ ನಾವೇ ಹಾಳು ಮಾಡಿದಂತಾಗ್ತದೆ. ಅವರಿಗೆ ಇನ್ಕಮ್ ನಮ್ಮಿಂದ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕಾಗಿ ಅವರಲ್ಲಿ ಸ್ಥಿರ ಇದ್ದಾರೆ. ನಾವೇ ಅವರನ್ನ ಕ್ಷೇತ್ರ ಹಾಳು ಮಾಡ್ಲಿಕ್ಕೆ ಕೂಡಿಸಿದ್ದೇವೆ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಏನ್ ಮಾಡೋದು, ನಮಗೆ ನೀರಡಿಕೆ ಆಗ್ತದೇನಾ, ಸ್ವಲ್ಪ ಒಂದು ಬಾಟ್ಲಿ ನೀರಂತೂ ಅಲ್ಲಿ ಮೇಲೆ ನಿಮಗೆ ಬೇರೆ ನ್ಯಾಚುರಲ್ ವ್ಯವಸ್ಥೆ ಕೂಡ ಅಲ್ಲಿ ಜಲಮಂದಿರದಲ್ಲಿ ಸಿಗುವಂತದ್ದು ಇರ್ತದೆ. ಆಮೇಲೆ ನೀರು ಏನೋ ತಿಂಡಿ ತಿನಿಸು ಬೇಕಂದ್ರೂ ಕೂಡ ನೀವು ಏನಾದ್ರೂ ತಿಂಡಿ ಮಾಡ್ಕೊಂಡಿರ್ತೀರಲ್ಲ, ಉಂಡೆಗಳು, ವಡೆಗಳು, ಪೇಡೆಗಳು, ಇಂಥವುಗಳನ್ನ ಸ್ವಲ್ಪ ತಗೊಂಡು ಹೋಗ್ರಿ. ನಿಮಗೆ ಬರುವವರೆಗೂ ತಡಿಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಅಲ್ಲ. ಆದ್ರೆ ಮೇಲೆ ಏನೋ ತಗೊಂಡು ತಿನ್ಬೇಡ್ರಿ. ಅರ್ಥ ಆಯ್ತು? ಅಲ್ಲಿ ಸಣ್ಣ ಸಣ್ಣ ಕಂಡೀಷನ್ಗಳು ಇರ್ತವೆ. ನಮ್ಮಿಂದ ಕ್ಷೇತ್ರದ ರಕ್ಷಣೆ ಆಗುವ ಕಾರ್ಯಗಳಾಗ್ಬೇಕು. ನಾವೇನ್ ಕ್ಷೇತ್ರ ರಕ್ಷಣೆ ಅಂದ್ರೆ ಅಲ್ಲಿ ಏನು ನಾವು ನಿಲ್ಲವರಿಲ್ಲ. ಇಂತಹ ನಮ್ಮಿಂದ ಅಲ್ಲಿ ಏನ್ ಇನ್ಕಮ್ ಜನರೇಟ್, ನಮ್ಮಿಂದ ಅಲ್ಲಿ ಆದಾಯ ಅವ್ರಿಗೆ ಹೋಗ್ತದೆ ಅಲ್ಲ, ಅದು ಮೇಲೆ ಹೋಗ್ಬಾರ್ದು, ಅಲ್ಲಿ ಕೆಳಗಡೆ ಇರ್ಲಿ, ನಡೀತದೆ. ಆದರೆ ನಾವು ಮೇಲ್ಗಡೆ ಹೋಗಿ ಅವರಿಗೆಲ್ಲ ಅಲ್ಲೇ ಸಪೋರ್ಟ್ ಮಾಡಿದೀವಿ ಅಂತಂದ್ರೆ ಅದೇ ಹಣದಿಂದ ಅವರು ಮುಂದೊಂದು ದಿನ ಆ ಕ್ಷೇತ್ರಗಳನ್ನೆಲ್ಲ ತಗೋಬಹುದು. ಇದು ನಮ್ದು ಅಂತ ಹೇಳಿ ಹಕ್ಕು ಚಲಾಯಿಸ್ತಾರೆ. ಈಗ ಆಯ್ತಲ್ಲ, ಅದು ನಮ್ದು ಅಂತ ಹೇಳಿದಾರಲ್ಲ. ಈಗ ಮೇಲೆ ಅವರು ಅಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ರಿಂದ ಈಗ ನಮ್ಮವರಂತೂ ಯಾರು ಹೋಗೋದಿಲ್ಲ, ಅವ್ರ ಜನರೇ ಇರ್ತಾರೆ. ನಾಳೆ ಯಾವ್ದಾದ್ರು ಒಂದು ಗಿರಿನಾರ ಹೇಗಾಗಿದೆ ಹೀಗೆ ಆಗಿದೆ, ಅವ್ರಗಳಿಗೆ ಅಲ್ಲಿ ಅವಕಾಶ ಕೊಟ್ಟು ಏನಾಯ್ತು, ಅವ್ರೇ ತಮ್ದೊಂದು ಮೂರ್ತಿಗಳನ್ನ ತಂದು ಕೂಡ್ಸ್ಕೊಂಡ್ಬಿಡ್ತಾರೆ. ಈಗ ನಾವು ಒಂದ್ಸಲ ಏನಾದ್ರು ತಗೊಂಡ್ರೆ ಅದಾಗ್ತದೆ ಏನೋ ಅಂತ ಅನಿಸ್ಬೋದು. ಆಲ್ರೆಡಿ ಅದು ಟಾಪ್ ಲೆವೆಲ್ ಅಲ್ಲಿ ಇದೆ. ಈಗ ಇನ್ನೂ ಕೂಡ ನಮ್ಮಿಂದ ಅದಕ್ಕೆ ಪ್ರಚೋದನೆ ಆಗ್ಬಾರ್ದು. ನಮ್ಮ ತಿಂಡಿ ತಿನಿಸುಗಳನ್ನ ಒಂದು ಚಿಕ್ಕ ಬ್ಯಾಗ್ ಅಲ್ಲಿ ನಾವೇ ತಗೊಂಡು ಹೋಗುದು. ಅರ್ಥ ಆಯ್ತು? ಅದು ನಮ್ಮ ಮನೆಯಿಂದ ಮಾಡಿದ್ದಾಗಿರಲಿ ಅಥವಾ ಅಲ್ಲಿ ನಾವೇ ಅಲ್ಲಿ ಎಲ್ಲಾದ್ರೂ ಮಾಡಿಕೊಳ್ಳುವ ವ್ಯವಸ್ಥೆ ಇದ್ರೆ ಮಾಡ್ಕೊಂಡು ಹೋಗಿದ್ದಾಗಿರ್ಬೋದು, ಇಷ್ಟು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ
ಅದೇನು ಬೇಡ ಅಂತಂದ್ರೆ ಹಣ್ಣು ಹಂಪಲೆಗಳನ್ನ ತಗೊಳದಿದ್ರು ಕೂಡ ಅಲ್ಲೇ ಕೆಳಗಡೆಯಿಂದ ತಗೊಂಡ್ ಮೇಲೆ ಹೋಗ್ರಿ, ಮೇಲೆ ತಗೋಬೇಡ್ರಿ. ಅರ್ಥ ಆಯ್ತಾ? ಆಮೇಲೆ ಅಲ್ಲಿ ಶರಬತ್ತು, ಪಾನಕ, ಚಹಾ, ಕಾಫಿ, ಬಿಸ್ಕಿಟು, ಚಾಕ್ಲೇಟು ಇತ್ಯಾದಿ ಎಲ್ಲಾನು, ಬಜ್ಜಿ ಇದೆಲ್ಲ ಸಿಗ್ತದೆ. ಅಲ್ಲಿ ಯಾವುದನ್ನು ಕೂಡ ಖರೀದಿ ಮಾಡ್ಬೇಡ್ರಿ. ಮೇಲೆ ಕೆಳಗಡೆ ಬಂದ್ಮೇಲೆ ಏನ್ ಮಾಡ್ತೀರಿ ಮಾಡ್ರಿ. ಅರ್ಥ ಆಯ್ತಾ? ಆಮೇಲೆ ಕ್ಷೇತ್ರಗಳಲ್ಲಿ ಆ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಹತ್ರ ದುಡ್ಡು ಕೇಳಲಿಕ್ಕೆ ಬರ್ತವೆ, ರೊಕ್ಕ ಕೊಡ್ರಿ ಅಂತ ಕೇಳ್ತವೆ. ದಯವಿಟ್ಟು ರೊಕ್ಕ ಯಾರು ಕೊಡ್ಬೇಡ್ರಿ. ಅವ್ರಿಗೇನು ಊಟಕ್ಕೆ ಬೇಕಾ, ಊಟಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ರಿ. ತಿಂಡಿ ಬೇಕಾ, ಹಣ್ಣು ಬೇಕಾ, ಕೊಂಡು ಕೊಡ್ರಿ. ಆದರೆ ರೊಕ್ಕ ಮಾತ್ರ 1 ರೂಪಾಯಿನೂ ಕೊಡ್ಬೇಡ್ರಿ. ರೊಕ್ಕ ಕೊಡುವುದರಿಂದ ಅವರು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಕೆಲವೊಂದ್ ಕಡೆ ಏನಾಗ್ತದೆ ಅಂತಂದ್ರೆ, ಆ ಕೆಲವೊಂದು ತಂದೆ ತಾಯಿಗಳು ಅಥವಾ ಅವರು ಯಾರ ಮಾತನ್ನ ಕೇಳಿ ಬಂದಿರ್ತಾರೋ ಅಂಥವ್ರುಗಳು ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಇನ್ನೊಬ್ಬರ ಹತ್ರ ಕೇಳಬೇಕು ಅಂತ ಮನಸ್ಸಿರೋದಿಲ್ಲ. ಅವ್ರಿಗೆ ಯಾರೋ ದೊಡ್ಡವರದ್ದು ಗೈಡೆನ್ಸ್ ಇರ್ತದೆ, ಇಂಥವ್ರ ಕಡೆ ಹೋಗಿ ಕೇಳು, ಇಷ್ಟ ಎಲ್ಲ ಅವ್ರು ಬೇರೆ ಕಡೆ ಬಂದಿರ್ತಾರೆ, ಕೇಳಿ ಇಸ್ಕೊಂಬ ನನ್ಗೆ ಕೊಡುವಂತ ಇದಿರ್ತದೆ. ಅದು ನಿಜವಾಗ್ಲೂ ಆ ಹಣವನ್ನ ಚಿಕ್ಕವರು ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಬಹಳ ಅಂದ್ರೆ 5 ರೂಪಾಯಿ ಕೊಡ್ಬೋದು ಅವ್ರು ವಾಪಸ್, ಅಷ್ಟೇ. ಉಳಿದ ಎಲ್ಲಾ ಹಣವನ್ನ ಅವರು ಯಾವ್ದಕ್ಕಾದ್ರೂ ಬಳಸ್ಕೋತಿರ್ಬೋದು, ಕುಡಿಲಿಕ್ಕೆ ಬಳಸ್ಬಹುದು ಅಥವಾ ನಾನ್ ವೆಜ್ ತಿನ್ಲಿಕ್ಕೆ ಬಳಸಬಹುದು. ಚಿಕ್ಕ ಮಕ್ಕಳು ಬಂದಿದ್ದಾರೆ ಅಂದ್ರೆ ಅವ್ರ ಆ ದುಡ್ಡು ದೊಡ್ಡವರಿಗೇನೆ ಹೋಗ್ತದೆ, ಇದು ತಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ಅವರು ಮಾಡುವ ಅನಾಚಾರಗಳಿಗೆ ನಮ್ಮ ಹಣ ಹೋಗಿ ಕೊಡುದು. ಆ ಮಕ್ಕಳಿಗೆ ಹಸಿವಾಗಿದೆ ಅಂತ ಹೇಳ್ತಾರಲ್ಲ, ತಿಂಡಿ ಕೊಡ್ರಿ, ತಿನ್ಸ್ಕೊಡ್ರಿ, ಏನಾದ್ರೂ ತಿನ್ನಾಕ್ ಕೊಡ್ರಿ, ಊಟ ಮಾಡಿಸ್ರಿ. ನಿಮ್ಗ್ ದಾನ ಮಾಡ್ಲೇಬೇಕು ಅಂತಿದ್ರೆ ರೊಕ್ಕ ಮಾತ್ರ ಕೊಡ್ಬೇಡ್ರಿ. ಅರ್ಥ ಆಯ್ತ್ರಿ? ಹಾಗಾಗಿ ಇಷ್ಟು ಸಣ್ಣ ಸಣ್ಣ ನಿಯಮಗಳ ಕಡೆ ನಮ್ಗೆ ಲಕ್ಷ್ಯ ಇರಬೇಕು. ಮತ್ತೆ ಇನ್ನೊಂದು, ಆಯೋಜನ್ ಮೇ ಪ್ರಯೋಜನ್ ಕೋ ಮತ್ ಭೂಲೋ ಅಂತ ಹೇಳ್ತಾರೆ ಆಚಾರ್ಯ ಶ್ರೀಗಳು. ಆಯೋಜನ ಅಂದ್ರೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು, ಈ ಜಂಜಾಟದಲ್ಲಿ ಮೂಲ ಪ್ರಯೋಜನ ಏನಿದೆ ಅದನ್ನ ಮರಿಬೇಡ್ರಿ ಅಂತ. ಅರ್ಥ ಆಯ್ತಾ? ಅದು ಉಳಿತು, ಅದೊಂದು ಸಾಮಾನು ತಗೊಳ್ಳೋದಿತ್ತು, ಇದು ತಗೊಳ್ಳೋದಿತ್ತು, ಈ ವಿಚಾರದೊಳಗ ಮೂಲ ಉದ್ದೇಶ ಏನಿತ್ತು ಅದನ್ನ ಮರಿಬೇಡ್ರಿ. ಮೂಲ ಉದ್ದೇಶ ಏನಿದೆ ನಮ್ದು? ತೀರ್ಥ ವಂದನೆ ಮಾಡುವುದಿದೆ. ತೀರ್ಥ ವಂದನೆ ಮಾಡುವುದಿದೆ ಅಂದ್ರೆ ಯಾಕೆ? ನಮ್ಮಲ್ಲಿ ಅಂಧ ಭಾವಗಳಿರ್ಬೇಕು, ಶುಭ ಭಾವನೆಗಳಿರ್ಬೇಕು. ಶುಭ ಭಾವಗಳನ್ನ ಎಲ್ಲೂ ಕೂಡ ಕಡಿಮೆ ಆಗ್ಲಿಕ್ಕೆ ಬಿಡಬೇಡಿ. ಅರ್ಥ ಆಯ್ತಾ? ಅದು 1 ನಿಮಿಷ ಇರ್ಲಿ, 1 ಸೆಕೆಂಡ್ ಇರ್ಲಿ, ಕಡಿಮೆ ಆಗ್ಲಿಕ್ಕೆ ಬಿಡ್ಬೇಡ್ರಿ. ಎಷ್ಟು ಸಾಧ್ಯ ಅಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ರಿ. ಇನ್ನೊಂದು ಕಾರ್ಯ ಏನ್ ಮಾಡ್ರಿ, ಅಲ್ಲೆಲ್ಲ ಹೇಗಿದೆ, ಸ್ವಲ್ಪ ಗುಡ್ಡಗಾಡಿದೆ, ಅರಣ್ಯ ಪ್ರದೇಶಗಳಿರ್ತವೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಅಲ್ಲೇನ್ ಮಾಡ್ರಿ, ಕನಿಷ್ಠ ಪಕ್ಷ ಅರ್ಧ ಗಂಟೆ, ಎಷ್ಟು, ಅರ್ಧ ಗಂಟೆ ಅಥವಾ ಅರ್ಧ ತಾಸು ಕಣ್ ಮುಚ್ಕೊಂಡು ಏನಾದ್ರೂ ಧರ್ಮ ಧ್ಯಾನದ ಚಿಂತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಏನೂ ಬರುವುದಿಲ್ಲ, ನಮೋಕಾರ ಮಂತ್ರದ ಜಪವನ್ನ ಸಮಾಧಾನ ಚಿತ್ತದಿಂದ ಅಂಥ ಗುಡ್ಡಗಾಡ ಪ್ರದೇಶದಲ್ಲಿ, ತೀರ್ಥಂಕರರ ತೀರ್ಥ ಕಲ್ಯಾಣಗಳಾದಂತಹ ಕ್ಷೇತ್ರದಲ್ಲಿ, ಸಿದ್ಧ ಕ್ಷೇತ್ರಗಳಲ್ಲಿ ಇತ್ಯಾದಿಗಳಲ್ಲಿ, ಅವರು ಓಡಾಡಿದಂತಹ ಜಾಗಗಳಲ್ಲಿ ಒಂದು ಅದ್ಭುತ ಮನಸ್ಸಿನ ನಿಯಂತ್ರಣಕ್ಕೆ ಕಾರಣವಾದಂತಹ ಶಕ್ತಿ ಅಲ್ಲಿ ಬರ್ತದೆ. ಅರ್ಥ ಆಯ್ತು? ಇಲ್ಲಿ ನಾವು ಏನೇನ್ ಮಾಡ್ತೇವಲ್ಲ, ಇದ್ರದ್ದು ಎಲ್ಲದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಮತ್ತು ಹೆಚ್ಚಿನ ಮನಸ್ಸಿನ ಏಕಾಗ್ರತೆ ಅಂಥ ಜಾಗಗಳಲ್ಲಿ ಆಗ್ತದೆ. ಆ ಲಾಭವನ್ನ ಬಿಟ್ಟು ಬರಬೇಡ. ಕನಿಷ್ಠ ಪಕ್ಷ 1 ದಿನಕ್ಕೆ ಒಂದು ಅರ್ಧ ತಾಸು, 1 ತಾಸು, ಉಳಿದವರೆಲ್ಲರನ್ನು ಬಿಟ್ಟು ಬಿಡ್ರಿ. ಒಂದು ಮಂದಿರದಲ್ಲಿ ಆದ್ರೆ ಹೋಗ್ರಿ, ಅಥವಾ ಗುಡ್ಡಗಳಲ್ಲಿ ಅಲ್ಲಿ ಪಾದುಕೆಗಳಿರುವಂತ ನೀವು ವಂದನೆ ಮಾಡುವಾಗಲೇ ಅಲ್ಲೇನೆ ಸಾಮಾಯಿಕ ಇತ್ಯಾದಿ ಟೈಮ್ಗಳಾಗಿರ್ತವೆ, ಅಥವಾ ಯಾವುದೇ ಒಂದು ಜಾಗದೊಳಗೆ ನಿಮಗೆ ಅನುಕೂಲವಾಗುವಂತ ಜಾಗದೊಳಗ, ಗುಡ್ಡದ ಮೇಲೆ ಅಥವಾ ಕೆಳಗಡೆ ಎಲ್ಲಾದರೂ, ಯಾವುದೇ ಸಿದ್ಧ ಕ್ಷೇತ್ರ ಅಥವಾ ತೀರ್ಥಕ್ಷೇತ್ರ ಎಲ್ಲಿಯಾದರೂ ಹೋಗಿ ಒಂದು ಅರ್ಧ ತಾಸು 1 ದಿನಕ್ಕೆ, ಇದರಿಂದ ಹೆಚ್ಚಿನ ಲಾಭ ಆಗ್ತದೆ. ಮನಸ್ಸು ಪ್ರಫುಲ್ಲಿತ ಆಗ್ತದೆ, ಆನಂದ ಆಗ್ತದೆ. ಆಮೇಲೆ ಬಹಳಷ್ಟು ಕರ್ಮಗಳನ್ನ, ಅಶುಭ ಕರ್ಮಗಳನ್ನ ನಷ್ಟ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಸಾಮಾನ್ಯವಾಗಿ ಉಳಿದದ್ದು ಎಲ್ಲವನ್ನೂ ನಾವು ಮಾಡ್ತೇವೆ, ಇದು ಒಂದು ಮಾಡುವುದಿಲ್ಲ. ಇದು ಒಂದನ್ನ ಪಕ್ಕಾ ಮಾಡ್ರಿ. ಅಲ್ಲಿ ಹೋಗಿರ್ತೇವೆ ಯಾಕೆ? ಇದೆಲ್ಲಾ ಜಂಜಾಟ ಇನ್ನೊಂದು 15 ದಿನ ಬೇಡಪ್ಪ ಅಂತ ಹೋಗಿರ್ತೇವೆ. ಅಲ್ಲಿ ಅಲ್ಲಿದ್ದಾಗ್ಯೂ ಕೂಡ ಇಲ್ಲಿ ಮಾಡುವಂತ ಬಹುತೇಕ ಕಾರ್ಯಗಳನ್ನು ಮಾಡಿದ ಮೇಲೂ ಕೂಡ ನಮಗೆ ಒಂದಿಷ್ಟು ಟೈಮ್ ಉಳಿತಿರ್ತದೆ.
ಅಥವಾ ಸಾಯಂಕಾಲನೋ ಮಧ್ಯಾಹ್ನನೋ ಯಾವಾಗಲೋ ರೆಸ್ಟ್ ಮಾಡುವ ಕಾಲದಲ್ಲಿ ಮಲಗುವ ಬದಲಿ 15-20 ನಿಮಿಷ ರೆಸ್ಟ್ ಬೇಕಲ್ಲ ನಮ್ಗೆ. ಒಂದು ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಜಪ ಮಾಡ್ರಿ, ಸ್ತುತಿ ಮಾಡ್ರಿ. ಅಟ್ಲೀಸ್ಟ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ನಿಧಾನವಾಗಿ ಶಾಂತವಾಗಿ ಮನಸ್ಸನ್ನ ಹಗೂರ ಮಾಡಿಕೊಳ್ಳುವಂತ ವಿಚಾರಗಳನ್ನು ತಗೊಂಡು ಬರ್ರಿ. ಅರ್ಥ ಆಯ್ತಾ? ಇದು ಇಷ್ಟು ವಿಚಾರಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡ್ರೆ ನಮ್ಮ ಯಾತ್ರೆ 90% ಸಕ್ಸಸ್ ಆಯ್ತು ಅಂತ ತಿಳ್ಕೊಬೇಕು. ಅರ್ಥ ಆಯ್ತು? ಇನ್ನೊಂದಿಷ್ಟು ವಿಷಯಗಳನ್ನ ಭಯ್ಯಾಜಿ ಮಾಬಲ್ ಭಯ್ಯಾಜಿ ಅವರು ಹೇಳ್ರಿ ಅಂತ ನಾವು ಇಲ್ಲಿಂದ ಕೇಳ್ಕೊತೇವೆ. ಎಲ್ಲಿದ್ದಾರೆ? ಇನ್ನು ಆ ತೀರ್ಥ ವಂದನೆ ಮಾಡುವಾಗ ಸಮ್ಮೇದ ಶಿಖರದಿಯನ್ನ ದರ್ಶನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಬೇಕು. ಆವಾಗ ಕೆಳಗಡೆಯಿಂದ ನಾವು ಹೋಗ್ತೇವೆ. ಹೋಗುವಾಗ ದಾರಿಯಲ್ಲೂ ಕೂಡ ನಮಗೆ ನಮೋಕಾರ ಮಂತ್ರದ ಜಾಪ್ಯವೇ ಆಗ್ತಾ ಇರಬೇಕು. ಇಲ್ಲ ನಮೋಕಾರ ಮಂತ್ರ ಒಂದು ಬಹಳಷ್ಟು ನಾವು ಬೇರೆ ಬೇರೆ ಅನ್ಬೇಕು ಅಂತ ಅನಿಸ್ತಾ ಇದೆ. ಆವಾಗ ಓಂ ನಮಃ ಸಿದ್ಧೇಭ್ಯ ಇಷ್ಟೇ ಅಂದ್ರೂ ಸಾಕು. ಇಲ್ಲ ಅನಂತಾನಂತ ಸಿದ್ಧ ಪರಮೇಷ್ಠಿಗಳಿಗೆ ಜಯವಾಗಲಿ ಏನನ್ನಾದ್ರೂ ಅನ್ರಿ. ನಮೋ ಅಲ್ಲಿ ಒಟ್ಟಾರೆಯಾಗಿ ಬೇರೆ ಅವರು ಎಲ್ಲಿ ಉಳಿದ್ರು ಲಕ್ಷ್ಯ ಇರಲಿ, ಬೇಡ ಅನ್ನೋದಿಲ್ಲ. ಆದರೆ ಮನದಲ್ಲಿ ಏನಿರಬೇಕು ಅಂದ್ರೆ ಇದೇ ಇರಬೇಕು. ಏನಿರಬೇಕು? ಪ್ರತಿಯೊಂದು ಸ್ಥಾನದಲ್ಲೂ ನಮಗೇನಾಗ್ತಾ ಇರಬೇಕು, ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಭಗವಂತರೇ ಕಾಣುವಂತಹ ಭಾವಗಳು ನಮಗೆ ಬರಬೇಕಾಗ್ತದೆ. ಅಂದಾಗ ಆ ತೀರ್ಥವಂದನೆ ಸಾಕಾರ ಆಗ್ತದೆ. ಇನ್ನು ಮೇಲೆ ಹೋದ ಮೇಲೆ ಅಲ್ಲೆಲ್ಲ ಟೋಕಗಳು ಬರ್ತವೆ, ಪಾದುಕೆಗಳು. ಮೊದಲಿಗೆ ಯಾವ ಟೋಕ ಬರ್ತದೆ? ಗಣಧರ ಟೋಕ ಬರ್ತದೆ. ಗಣಧರ ಟೋಕದಿಂದ ಅಂತಿಮ ಪಾರ್ಶ್ವನಾಥ ಭಗವಂತರ ಟೋಕದವರೆಗೆ ಎಲ್ಲಾ ಪಾದುಕೆಗಳನ್ನ ದರ್ಶನ ಮಾಡುವಾಗ ಗಡಬಡಿ ಮಾಡುವುದಿಲ್ಲ. ಎಲ್ಲಾ ಸಮಯವನ್ನು ಆ ವಂದನೆಗಾಗಿನೇ ತೆಗೆದಿಟ್ಟು ಇಲ್ಲಿಂದ ಅಲ್ಲಿವರೆಗೆ ಹೋಗಿದ್ದೇವಲ್ಲ, ಅದಕ್ಕಾಗಿ ಶಾಂತ ಚಿತ್ತದಿಂದ ಅವರಿಗೆ ನಮಸ್ಕಾರ ಅರ್ಘ್ಯಗಳನ್ನ ಕೊಡುವ ಮೊದಲು ಒಂದು ನಮಸ್ಕಾರ ಮಾಡಿ ಒಂದೊಂದು ಟೋಕದ್ದು 3 ಪ್ರದಕ್ಷಿಣೆಗಳನ್ನ ಹಾಕಬೇಕು. ಎಷ್ಟು? 3 ಪ್ರದಕ್ಷಿಣೆಗಳನ್ನ ಹಾಕುವಾಗಲೂ ನಮ್ಮ ಚಿತ್ತದಲ್ಲಿ, ಹೇ ಭಗವಂತ, ನೀವೆಂಥ ಧನ್ಯ ಇದ್ದೀರಿ ತೀರ್ಥಂಕರರೇ, ನಿಮ್ಮ ಮೋಕ್ಷ ಸ್ಥಾನವನ್ನ ನಾನು ದರ್ಶನ ಮಾಡ್ಲಿಕ್ಕೆ ಬಂದಿದ್ದೇನಲ್ಲ, ನಾನೂ ಕೂಡ ಇವತ್ತು ನನ್ನ ಜನ್ಮವನ್ನ ಸಾರ್ಥಕ ಮಾಡಿಕೊಂಡಂತೆ ನನಗನ್ನಿಸ್ತಾ ಇದೆ. ಈ ಭಾವದಿಂದ ಅಲ್ಲಿ ಪ್ರದಕ್ಷಿಣೆಗಳನ್ನ ಹಾಕಿ ಆ ಪಾದುಕೆಗಳ ಅರ್ಘ್ಯಗಳು ಬರ್ತಿತ್ತು ಅಂತಂದ್ರೆ ಅರ್ಘ್ಯವನ್ನ ಹೇಳ್ರಿ. ಇಲ್ಲ ಅಂದ್ರೆ ಅಲ್ಲಿ ಬರ್ದಿರ್ತಾರೆ ಅದನ್ನ ನೋಡಿ ಹೇಳ್ರಿ. ಏನೂ ಇಲ್ಲ ಅಂತಂದ್ರೆ ಉದಕ ಚಂದನ ತಂಡುಲ ಪುಷ್ಪ ಕೈ ಚರು ಸುದೀಪ ಸುಧೂಪ ಫಲಾರ್ಘ್ಯ ಕೈ ಧವಲ ಮಂಗಲ ಗಾನ ರವಾಕುಲೆ ಜಿನ ಗೃಹೇ ಜಿನನಾಥ ಮಹಮ್ಯಜೆ. ಇಷ್ಟಂತೂ ಬರ್ತದೆ. ಇಷ್ಟು ಹೇಳಿ ಓಂ ಹ್ರೀಂ ಶ್ರೀಂ ಅನಂತಾನಂತ ಸಿದ್ಧ ಪರಮೇಶ್ವರ್ಭ್ಯೋ ಅನರ್ಘ್ಯ ಪದ ಪ್ರಾಪ್ತಯೇ ದಿವ್ಯ ಅರ್ಘ್ಯಂ ನಿರ್ವಪಾಮೀತಿ ಇಷ್ಟು ಹೇಳಿದ್ರೆ ಸಾಕು. ಆ ತೀರ್ಥಂಕರರ ಹೆಸರನ್ನ ಮೊದಲಿಗೆ ತೆಗೆದುಕೊಂಡು ಉಳಿದ ಎಲ್ಲರದು ಸಿದ್ಧ ಪರಮೇಶ್ವರಿಗಳದ್ದು ಹೇಳಿದ್ರು ನಡೀತದೆ. ಇನ್ನೂ ಒಂದು ಕೆಲಸ ಮಾಡಬಹುದು. 24 ತೀರ್ಥಂಕರ ಶ್ರುತಿಗಳಿರ್ತವೆ. ಆಮೇಲೆ ಟೈಮ್ ಜಾಸ್ತಿ ಇದ್ರೆ ಸ್ವಯಂಭೂ ಸ್ತೋತ್ರ ಇದೆ. ಒಬ್ಬೊಬ್ಬರ ಜಾಗದಲ್ಲಿ ಒಬ್ಬೊಬ್ಬರದ ಸ್ತುತಿ ಹೇಳ್ಬಹುದು. ಇದನ್ನು ಮಾಡಬಹುದು. ಇಲ್ಲ ಅಂದ್ರೆ ಕಡಿಮೆ ಸಮಯ ಇದೆ ಅಂತಂದ್ರೆ ಹಿಂದಿಯಲ್ಲಿ ಆಚಾರ್ಯ ಶ್ರೀಗಳವ್ರದ್ದು ಸ್ವಯಂಭೂ ಸ್ತೋತ್ರ ಇದೆ. ಆ ಒಂದೊಂದು ಪದ್ಯಗಳನ್ನು ಹೇಳ್ಕೋಬಹುದು. ಆಮೇಲೆ ಅಲ್ಲಿ ಅರ್ಘ್ಯ ಕೊಡ್ಬೋದು. ಕಮ್ಮಿ 9 ಸಲ ನಮೋಕಾರ ಮಂತ್ರ ಜಾಪ್ಯ ಮಾಡೇ ಮುಂದೆ ಹೋಗುದು. ಅರ್ಥ ಆಯ್ತು? ಒಂದು ಟೋಕದ ವಂದನೆ ಹೇಗೆ ಮಾಡುವುದು? 3 ಪ್ರದಕ್ಷಿಣೆ ಹಾಕುವುದು, ಶಾಂತ ಚಿತ್ತದಿಂದ ಕುಳಿತು ಅಲ್ಲಿ ಅರ್ಘ್ಯವನ್ನ ಕೊಡುವುದು, ಕಮ್ಮಿ 9 ಸಲ ನಮೋಕಾರ ಮಂತ್ರ. ಹೆಚ್ಚಂದ್ರೆ ನಿಮಗೆ ಟೈಮ್ ಎಷ್ಟಿದೆ ಅಷ್ಟು ಮಾಡ್ರಿ. ಕಡಿಮೆ ಏನೂ ಮಾಡಿಲ್ಲ ಆದ್ರೂ ಮುಂದೆ ಹೋಗ್ತಾ ಇದ್ರೆ ಹೋಗ್ಲಿ, ಹೋಗೋರು ಹೋಗ್ಲಿ, ಹಿಂದಿರೋರು ಹಿಂದಿರ್ತಾರೆ. ಆವಾಗ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ? ನನ್ನ ಮನಃಶುದ್ಧಿಗಾಗಿ, ನನ್ನ ವಚನ ಶುದ್ಧಿಗಾಗಿ, ನನ್ನ ಕಾಯ ಶುದ್ಧಿಗಾಗಿ, ಇವುಗಳ ಸಹಾಯದಿಂದ ನಾನು ನನ್ನ ಕರ್ಮಗಳನ್ನು ನಷ್ಟ ಮಾಡಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇನೆ. ಇದರಿಂದ ನನ್ನ ಆತ್ಮ ಕಲ್ಯಾಣದ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಅರ್ಥ ಆಯ್ತಾ?
ಹಾಗಾಗಿ ನನಗೆ ಇಲ್ಲಿ ಕನಿಷ್ಠವಾಗಿ ಇಷ್ಟನ್ನಾದರೂ ಮಾಡಲೇಬೇಕು. ಒಬ್ಬರಿಗೆ ಎಷ್ಟು ಟೈಮ್ ಕೊಟ್ಟಂಗಾಯ್ತು? 3 ಪ್ರದಕ್ಷಿಣೆ, 1 ಅರ್ಘ್ಯ, 9 ಜಪ, 2 ನಿಮಿಷ, ಮ್ಯಾಕ್ಸಿಮಮ್ 3 ನಿಮಿಷ. ಇಷ್ಟರಲ್ಲಿ ಬೇಡಪ್ಪ 5 ನಿಮಿಷ ಅಂದ್ರೂ ಕೂಡ ಎಷ್ಟು ಟೋಕ್ಗಳಿವೆ? 24 ಏನು 25 ಟೋಕ್ ಇದಾವೆ. ಅಲ್ಲಿ ಮತ್ತೆ ಬೇರೆದವ್ರದ್ದು ಟೋಕ್ ಮಾಡಿದಾರಲ್ಲ. ತೀರ್ಥಂಕರ ಮೂಲ ಅಲ್ಲಿಂದ ಹೋದವ್ರು 20 ಇದ್ದಾರೆ. ಟೋಕಗಳ ದರ್ಶನ ನಮಗ್ ಸಿಗ್ತದೆ ಅಲ್ಲ ಎಲ್ಲರದು. ಅವ್ರದ್ದು ಕೂಡ ಒಬ್ಬೊಬ್ಬರಿಗೆ 5 ನಿಮಿಷ ಅಂದ್ರೆ 24 ಹಿಡಿದ್ರು ಕೂಡ 2 ತಾಸು. ಎಷ್ಟಾಯ್ತು? 2 ತಾಸು ಆಯ್ತು. 2 ತಾಸನ್ನ ವಂದನೆಗೆ ಟೈಮ್ ಕೊಟ್ಟಿವಿ. ಹೋಗ್ಲಿಕ್ಕೆ ಒಂದು 2 ತಾಸು, 3 ತಾಸಂತೂ ಬೇಕಾಗ್ತದೆ. ಬರ್ಲಿಕ್ಕೆ 3 ಗಂಟೆ, 8 ತಾಸಾಯ್ತು. ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ರಿ. ಎಲ್ಲೂ ಗಡ್ಬಡಿ ಮಾಡ್ಬೇಡ್ರಿ. ಕನಿಷ್ಠ ಹಿಂಗ ಅಕ್ಕಿ ಚೆಲ್ಲುವುದು ಇದು ಬೇಡ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನೇ ಹೇಳುವುದು ವ್ಯರ್ಥ ಪ್ರಯತ್ನ ಅಂತ. ಕನಿಷ್ಠ ಭಕ್ತಿಪೂರ್ವಕ 3 ಪ್ರದಕ್ಷಿಣೆ, ಅರ್ಘ್ಯ, 9 ನಮಸ್ಕಾರ ಮಂತ್ರದ ಜಾಪ. ಕನಿಷ್ಠ ಇಷ್ಟ ಮಾಡ್ರಿ. ಇನ್ನು ನಿಮ್ಗೆ ಟೈಮ್ ಇದ್ರೆ ಸ್ತುತಿ ಮಾಡಿ ಸ್ವಯಂಭೂ ಸ್ತೋತ್ರ ಎಲ್ಲಾನು ಒಯ್ರಿ. ಒಬ್ಬೊಬ್ಬರ ಜಾಗದಲ್ಲಿ ಒಬ್ಬೊಬ್ಬರು ಸ್ವಯಂಭೂ ಸ್ತೋತ್ರ ಹೇಳ್ರಿ. ಆಮೇಲೆ ಅರ್ಘ್ಯ ಕೊಡ್ರಿ, ಆಮೇಲೆ ಜಪ ಮಾಡ್ರಿ. ಅದು ನಮಗ ಅಷ್ಟು ಟೈಮ್ ಇಲ್ಲ ಸ್ವಯಂಭೂ ಸ್ತೋತ್ರ ಹೇಳಲಿಕ್ಕೆ ಅಂದ್ರೆ ಇಷ್ಟು ಮಾಡ್ರಿ. ಅರ್ಥ ಆಯ್ತು? ಆಮೇಲೆ ಎಲ್ಲ ಆದ್ಮೇಲೆ ಅಥವಾ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆ ಅರ್ಧ ಗಂಟೆ ಟೈಮ್ ತೆಗೆಯುದು ಅಂತ ಹೇಳಿತಲ್ಲ, ಅಲ್ಲೇ ಮೇಲೆ ನಿಮಗೆ ಜಾಗ ಸಿಕ್ತು, ಎಲ್ಲೋ ಅನುಕೂಲ ಆಯ್ತು, ಒಂದಿಷ್ಟು ಸಮಯ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ, ಕೊನೆಗೆ ಎಲ್ಲೂ ಇಲ್ಲ ಅಂತಂದ್ರೆ 2 ಆಪ್ಷನ್ ಅಂತೂ ನಿಮಗೆ ಮೇಲ್ಗಡೆ ಒಳಗಡೆ ಕೂತ್ಕೊಳ್ಳಿಕ್ ಜಾಗ ಇದೆ. ಒಂದು ಚಂದ್ರಪ್ರಭು ಟೋಕದಲ್ಲಿ, ಇನ್ನೊಂದು ಪಾರ್ಶ್ವನಾಥ ಮಂದಿರದಲ್ಲಿ ಟೋಕದಲ್ಲಿ. 2 ಕಡೆ ನಿಮಗೆ ಒಂದಿಷ್ಟು ಟೈಮ್ ಎಲ್ಲಾದ್ರೂ ಅಡ್ಜಸ್ಟ್ ಆದ್ರೆ ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಸಮಾಧಾನ ಚಿತ್ತದಿಂದ ಧರ್ಮ ಧ್ಯಾನದಲ್ಲಿ ಕಾಲ ಕಳ್ಕೊಂಡು ಬರಬಹುದು. ಇದಿಷ್ಟು ಉತ್ಕೃಷ್ಟ ಇದೆ. ಅಲ್ಲಿ ನಮಗೆ ಸಮಯ ಇಲ್ಲ, ಹೆಚ್ಚಾಗ್ತದೆ ಅನ್ನೋದಾದ್ರೆ ಕೆಳಗಡೆ ಬಂದ್ ಮಾಡ್ರಿ. ಇಷ್ಟಂತೂ ಮಾಡ್ರಿ. ಎಲ್ಲ ಪ್ರತಿದಿನ ಮಾಡ್ರಿ. ಎಲ್ಲೆಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗ್ತಿರಲ್ಲ ಅಲ್ಲೆಲ್ಲ ಇದೇ ನಿಯಮ ಮಾಡ್ರಿ. ಇನ್ನ ನೋಡುವಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಅಲ್ಲಿ ಮಂದಿರಗಳಿಲ್ಲ, ಇಂಥ ಸಮಯ ಸಿಗರಿದಲ್ಲಿ ಹೆಚ್ಚಿದೆ. ಉಳಿದ ಕಡೆ ಸಮಯ ಇದೆ, ಮಂದಿರ ಕಡಿಮೆ ಇದೆ ಅಂದ್ರೆ ಅಲ್ಲಿ ಹೆಚ್ಚು ಕಾಲ ಈ ಧರ್ಮ ಧ್ಯಾನದಲ್ಲಿ, ಜಪದಲ್ಲಿ, ಅಥವಾ ಆತ್ಮಚಿಂತನದಲ್ಲಿ, ಅಥವಾ ಯಾವುದಾದ್ರೂ ಸ್ತುತಿ ಪಾಠಗಳನ್ನ ಪಠಿಸುವುದರಲ್ಲಿ ಕಾಲ ಕಳೆಯಿರಿ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ವಿಷಯ, ಮಹತ್ವದ ವಿಷಯ, ನಾವು ಟೀಮ್ದಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಮನೆಯವರು ಇರ್ತಾರೆ, ಪಕ್ಕದ ಮನೆಯವರು ಇರ್ತಾರೆ, ಬೇರೆ ಊರಲ್ಲಿ ಬಂದಂತ ನೆಂಟರಿಷ್ಟು ಇರ್ತಾರೆ. ಹೋಗುವಾಗಲೇ ಒಂದು ನಿರ್ಧಾರ ಪಕ್ಕ ಮಾಡ್ಕೊಳ್ಳಿ. ಇವ್ರ ಜೊತೆ ನಾನು ಹೋಗ್ಬೇಕು, ಮುಂದೆ ಹೋದ್ರೆ ಇವ್ರು ಬರ್ಲಿಲ್ಲ ಅಂದ್ರೆ ನನಗೆ ಚಿಂತೆ ಕಾಡ್ತದೆ ಅಂತ ತಿಳ್ಕೊಳ್ಳಿ. ಮೊದಲಿಂದಲೂ ಅವ್ರ ಜೊತೆನೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಬಿಟ್ಟು ಹೋದ್ರೆ ನಡೀತದೇನ, ಅವ್ರು ಬರ್ತಾರೋ ಇಲ್ಲೋ ಅಂತ ಚಿಂತೆ ಮಾಡ್ಬೇಡ. ಅರ್ಥ ಆಯ್ತಾ? ಕೂಡೆ ಹೋಗೋ ವಿಚಾರ ಇತ್ತು ಅಂದ್ರೆ ಕೂಡೆ ಹೋಗ್ರಿ. ಬೇಕಾದ ಸ್ಲೋ ಆದ್ರೂ ಹೋಗ್ರಿ, ಸ್ಪೀಡ್ ಆದ್ರೂ ಹೋಗ್ರಿ, ಹೆಂಗಾದ್ರೂ ಹೋಗ್ರಿ. ಅರ್ಥ ಆಯ್ತು? ಆದ್ರೆ ಒಂದಿಷ್ಟು ಮುಂದೆ ಹೋಗಿ ಅವ್ರು ಬರೋ ತನಕ ಹಾದಿ ಕಾಯೋದು ಇದು ಬೇಡ. ನಿಲ್ಲೋದಿತ್ತು ಅವ್ರ ಜೊತೆನ ನಿಂತು ಕರ್ಕೊಂಡು ಹೋಗ್ರಿ. ಹೋಗೋದಿತ್ತು ಮುಂದೆ ನಿಮ್ ಪಾಡಿಗೆ ನೀವು ಹೋಗ್ಬಿಡ್ರಿ. ಅರ್ಥ ಆಯ್ತಾ? ಮುಂದೆ ಹೋಗಿ ಹಿಂದಿನವ್ರು ಬರ್ಲಿಲ್ಲ ಅಂತ ಚಿಂತೆ ಮಾಡ್ಬೇಡ, ಅಥವಾ ಹಿಂದಿನವರು ನಮ್ಮನ್ ಬಿಟ್ಟು ಎಲ್ಲರೂ ಮುಂದೆ ಹೋದ್ರಲ್ಲ ಅಂತ ಚಿಂತೆ ಮಾಡ್ಬೇಡ. ಏನ ನಿರ್ಧಾರ ಮಾಡೋದೈತಲ್ಲ ಇಲ್ಲೇ ಕೆಳಗಡೆನ ನಿರ್ಧಾರ ಮಾಡು. ಎಲ್ಲಾರು ಕೂಡೆ ಹೋಗುದಾ ಅಂದ್ರೆ ಕೂಡೆ ಹೋಗುದು, ಬೇಕಾದ ಸ್ಲೋ ಆಗಲಿ ಬೇಕಾದ ಸ್ಪೀಡ್ ಆಗಲಿ. ಅರ್ಥ ಆಯ್ತು? ಇದರಿಂದ ಮಾನಸಿಕ ವಿಕಲ್ಪಗಳ ಕಡಿಮೆ ಆಗ್ತವೆ. ಅರ್ಥ ಆಯ್ತಾ? ನಮ್ಮ ಏನ್ ಚಿಂತನೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ನಾವು ಮುಂದೆ ಹೋಗಿ ಅವ್ರನ್ನ ಬಿಟ್ಟು ಬಂದೆಲ್ಲ ಅನ್ನೋ ಚಿಂತೆನೂ ಕಾಡ್ತದೆ. ಹಿಂದಿನವರಿಗೆ ನಮ್ದೇನು ದಾದ ಮಾಡ್ಲಿಲ್ಲ, ಕೇರ ಮಾಡ್ಲಿಲ್ಲ, ಮುಂದೆ ಹೋದ್ರು ಅನ್ನುವಂತ ಚಿಂತೆ ಇವ್ರಿಗೆ ಕಾಡ್ತದೆ. ಇದಾಗಬಾರ್ದು ಅಂದ್ರೆ ಒಂದೇ ಆಪ್ಷನ್, ಅವ್ರ ಜೊತೆ ನಿಂತು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಒಂದು, ಇಲ್ಲ ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಬಿಡ್ಬೇಕು ಒಂದು. ಅರ್ಥ ಆಯ್ತು? ಯಾವ್ದು ಅನುಕೂಲ ಇದೆ ಅದನ್ನ ಮಾಡಿ. ಸಾಧ್ಯ ಆದಷ್ಟು ನಿಧಾನವಾಗಿ ಹೋಗ್ರಿ, ಆಮೇಲೆ ಜೊತೆಗೆ ಹೋಗ್ರಿ. ಅರ್ಥ ಆಯ್ತಾ? ಇದರಿಂದ ವಿಕಲ್ಪ ಅವಘಡಗಳು ಇರೋದಿಲ್ಲ. ನಮ್ಮವ್ರು ಯಾರಿದ್ದಾರೆ ಅವ್ರ ಕಣ್ ಮುಂದಿರ್ತಾರೆ, ಮತ್ತ ಅವ್ರಿಗೆ ಏನೋ ಅಡಚಣೆ ಆಪತ್ತಾದ್ರೂ ಕೂಡ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಬರ್ಲಿಲ್ಲ ಹೋಗ್ಲಿಲ್ಲ ಅನ್ನುವಂತ ಮಾನಸಿಕ ಹೊಯ್ದಾಟಗಳು ಇರೋದಿಲ್ಲ. ಇದರಿಂದ ಹೆಚ್ಚಿನ ಲಾಭ ಸಿಗುತ್ತದೆ. ಧರ್ಮ ಧ್ಯಾನದಲ್ಲಿ ಕಳಿಬಹುದು ಸಮಯವನ್ನ. ಜೋಡಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಮಾತನಾಡೋ ಎಲ್ಲ ಇಲ್ಲಿ ಬಿಟ್ಟಂತಹ ಡಿಸ್ಟರ್ಬೆನ್ಸ್ ಆದಾಗ ಬಿಟ್ಟಂತಹ ಮಾತುಗಳನ್ನೆಲ್ಲ ಅಲ್ಲಿ ಮಾತಾಡ್ ನೋಡುವುದಲ್ಲ.
ಅಲ್ಲಿ ಏನ ಚಿಂತನೆ ಮಾಡಿದ್ರು ಇದೇ ಪುರಾಣ ಪುರುಷರ ಚಿಂತನೆ ಮಾಡ್ರಿ, ಧರ್ಮ ಧ್ಯಾನದಲ್ಲಿ ಯಾವ ನಮೋಕಾರ ಮಂತ್ರದ ಚಿಂತನೆ ಮಾಡ್ರಿ, ಅಥವಾ ಯಾವುದೇ ಪುರಾಣ ಕಥೆಗಳನ್ನ ಹೇಳ್ತಾ ಹೋಗ್ರಿ, ಎಲ್ಲಾ ಒಳ್ಳೆಯದಿದೆ. ಬೇರೆ ಮಾತುಗಳಿಗಿಂತ ಇದೆಲ್ಲ ಒಳ್ಳೆಯದಿದೆ. ಸ್ವ ಸ್ವರೂಪ ಅಥವಾ ಸ್ವ ಆತ್ಮಚಿಂತನದಲ್ಲಿ ಅಥವಾ ನಮೋಕಾರದ ಜಾಪ್ಯದಲ್ಲಿ ಅಥವಾ ಪುರಾಣ ಪುರುಷರ ಕಥೆಗಳಲ್ಲಿ ಅಥವಾ ಯಾವ ತೀರ್ಥಂಕರರ ಕ್ಷೇತ್ರದಲ್ಲಿ ಹೋಗಿದ್ದೇವೆ ಅವರದ್ದು ಏನೇನು ಇತಿಹಾಸ ಆಗಿದೆ ಅದರ ಬಗ್ಗೆ ಚಿಂತನೆ ಮಾಡ್ರಿ. ಇದರಿಂದನೂ ಕರ್ಮ ನಿರ್ಧಾರ ಆಗ್ತದೆ. ಅದನ್ನು ಬಿಟ್ಟು ಇವರಿಗೆ ಬೇರೆ ಇಲ್ಲಿ ಇರುವಂತಹ ವಿಚಾರಗಳು ಅಥವಾ ಅಲ್ಲಿ ಅವ್ರು ಹಂಗಂದ್ರು ಹಿಂಗಂದ್ರು ಇಂಥ ವಿಚಾರಗಳು ಇದೆಲ್ಲ ಬೇಡ. ಅರ್ಥ ಆಯ್ತಾ? ಇಷ್ಟು ಮಾಡಿದ್ದಾದರೆ ನಮ್ಮ ತೀರ್ಥಕ್ಷೇತ್ರದ ವಂದನೆ 100ಕ್ಕೆ 100ರಷ್ಟು ಸಾರ್ಥಕ ಆಗ್ತದೆ. ಅರ್ಥ ಆಯ್ತು? ಸಾಕಲ್ಲ? ಆಮೇಲೆ ಬರುವಾಗಲೂ ಕೂಡ ಅಲ್ಲಿ ಒಂದಷ್ಟು ನಿಯಮಗಳನ್ನು ತೆಗೆದುಕೊಳ್ತಾರೆ. ನಾನು ಇಂಥ ಕ್ಷೇತ್ರದಲ್ಲಿ ದರ್ಶನ ಮಾಡಿ ಸಮ್ಮೇದ ಶಿಖರದಿಯ ದರ್ಶನದ ನೆನಪಿಗಾಗಿ ಅದಕ್ಕಾಗಿ ಇದಕ್ಕಾಗಿ ಬಾಳೆಹಣ್ಣನ್ನು ಬಿಡುತ್ತೇನೆ, ಆಮೇಲೆ ಬೇರುಕಾಯಿಯನ್ನು ಬಿಡುತ್ತೇನೆ, ಚಿಕ್ಕು ಬಿಡುತ್ತೇನೆ. ಬಿಡ್ರಿ, ಬಿಡುವುದು ಒಳ್ಳೇದಿದೆ. ಆದರೆ 1 ಲಕ್ಷದಲ್ಲಿ ಇಟ್ಕೊಂಡು ಬಿಡು. ಒಳ್ಳೆಯ ಆಹಾರಗಳನ್ನು ಬಿಡುವಕ್ಕಿಂತ ಮೊದಲು ಯಾವುದು ಅನಾರೋಗ್ಯಕರ ಮತ್ತು ಕೆಟ್ಟದ್ದಿದೆ ಮತ್ತು ಅಭಕ್ಷ್ಯ ಇದೆ ಅಂಥವುಗಳನ್ನ ಎಷ್ಟು ಬೇಕಾದಷ್ಟು ಬಿಟ್ಟು ಬಿಡಿ. ನಾವು ಒಳ್ಳೆಯ ಆಹಾರವನ್ನ ಬಿಟ್ಟು ಅಭಕ್ಷ್ಯವನ್ನ ತಿಂತಾ ಇರ್ತೇವೆ. ಅದು ಯಾವುದು ಪ್ರಯೋಜನ ಇದೆ? ಯಾವುದು ಬಿಡಲೇಬೇಕಾಗಿದೆ ಅದನ್ನ ಬಿಡ್ಲಿಕ್ಕೆ ತಯಾರಿಲ್ಲ. ಅಂಥದ್ರಲ್ಲಿ ಒಳ್ಳೆ ಯಾವುದರಿಂದ ಆರೋಗ್ಯವೂ ವೃದ್ಧಿ ಆಗ್ತದೆ, ಶಾಕಾಹಾರದ ಅಥವಾ ಸಾತ್ವಿಕ ಗುಣವುಳ್ಳಂಥದ್ದಾಗಿರ್ತದೆ, ಅಂಥದ್ದನ್ನು ಬಿಡುವುದರಿಂದ ಏನು ಸಾಧನೆ ಮಾಡಿದಂತಾಗ್ತದೆ? ಆಹಾರದ ತ್ಯಾಗ ಮಾಡುವ ಉದ್ದೇಶ ಏನು ಅಂತಂದ್ರೆ ಮಮತ್ವ ಭಾವವನ್ನ ತ್ಯಾಗ ಮಾಡುವುದಿದೆ, ರಸನೇಂದ್ರಿಯವನ್ನ ನಿಗ್ರಹಿಸುವುದಿದೆ. ಸರಿ ಇದೆ, ಬಾಳೆಹಣ್ಣು ಬಿಟ್ರೆ ಕೆಟ್ಟದ್ದಲ್ಲ, ಒಳ್ಳೇದಿದೆ. ಆದ್ರೆ ಅದಕ್ಕಿಂತಲೂ ನಾವು ಚಹಾ ಕುಡಿತಾ ಇರ್ತೇವಲ್ಲ, ಬಾಳೆಹಣ್ಣಿಗೆ ಚಹಾಕ್ಕೆ ಹೋಲಿಸಿದ್ರೆ ಯಾವ್ದು ಬಿಟ್ರೆ ಒಳ್ಳೇದು? ನೀವೇ ಹೇಳಿ. ಚಹಾ ಬಿಡ್ಬೇಕು. ಮೊದಲ ಎರಡೂ ನಾವು ಕುಡಿತಾ ಇದ್ದೇವೆ, ತಿಂತಾ ಇದ್ದೇವೆ ಅಂದ್ರೆ ಮೊದಲು ಯಾವ್ದು ಬಿಡ್ಬೇಕಾಗಿದೆ ಅದನ್ನು ಮೊದಲು ಬಿಡಿ. ಅರ್ಥ ಆಯ್ತಾ? ಚಹಾ, ಕಾಫಿ, ಹೊರಗಡೆಯ ಬಿಸ್ಕೆಟ್ ಇತ್ಯಾದಿಗಳನ್ನ ಬಿಡುವಂತ ಪ್ರಯತ್ನ ಜಾಸ್ತಿ ಮಾಡ್ರಿ. ಫಾಸ್ಟ್ ಫುಡ್, ಇದರಿಂದ ಫಾಸ್ಟ್ ಫುಡ್ ಗಳ ತ್ಯಾಗ ಆಗುತ್ತದೆ. ಫಾಸ್ಟ್ ಫುಡ್ ಗಳಲ್ಲಿ ಏನಿರ್ತದೆ? ಒಂದು ಆಯುರ್ವೇದದಲ್ಲಿ ಒಂದು ವಿಧಾನ ಇದೆ. ಯಾವುದು ಬೇಗ ಬೇಗ ರೆಡಿ ಆಗ್ತದಲ್ಲ, ಬೇಗ ಬೇಗ ರೆಡಿ ಆದಷ್ಟು ಅದರಲ್ಲಿ ಸಾಂದ್ರ ಸಾಮರ್ಥ್ಯ ಹೆಚ್ಚಾಗ್ತದೆ. ಸಾಂದ್ರ ಸಾಮರ್ಥ್ಯ ಅಂದ್ರೆ ಒತ್ತಡ ಹೆಚ್ಚಾಗ್ತದೆ. ಅಗ್ನಿ ಜೋರು ಕೊಡ್ಬೇಕಾಗ್ತದೆ, ಅಗ್ನಿಯಲ್ಲಿ ಒತ್ತಡ ಹೆಚ್ಚಾಯ್ತು, ಅದು ಬೇಗ ಬೇಗ ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ಬೇಕಲ್ಲ. ಕುದಿಯುವಾಗ ನಿಧಾನವಾಗಿದ್ರೆ ಸಮಾಧಾನದಿಂದ ಕುದೀತದೆ. ಈಗ ಹಾಲು ಕಾಯಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಹಾಲು ನಿಧಾನವಾಗಿ ಸಣ್ಣ ಬೆಂಕಿಯಿಂದ ಕಾಯಿಸಿದ್ರಿ ಅಂದ್ರೆ ಒಂದು ಅರ್ಧ ಗಂಟೆ ಕುದೀತದೆ, 20-25 ನಿಮಿಷ ಅಂತ ಬೇಕಾಗ್ತದೆ. ಜೋರಾಗಿಟ್ರಿ ಅಂದ್ರೆ 10 ನಿಮಿಷದಲ್ಲಿ ಉಕ್ಕಿ ಒಮ್ಮೆ ನೀವು ಕಂಟ್ರೋಲ್ ಮಾಡ್ಲಿಕ್ಕೂ ಆಗುದಿಲ್ಲ, ಉಕ್ಕಿ ಕೆಳಗೆ ಹೋಗ್ತದೆ. ಅದೇ ಸ್ಥಿತಿ ಶರೀರದಲ್ಲೂ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಯಾವುದು ಫಾಸ್ಟ್ ಫುಡ್ ಅನ್ನಿಸ್ಕೊಂಡಿದೆಯಲ್ಲ ಅದನ್ನ ಎಷ್ಟು ಫಾಸ್ಟ್ ಆಗಿ ತಯಾರಿಸಿ ಒತ್ತಡದ ಸ್ಥಿತಿಯಲ್ಲಿ ತಯಾರಿಸಿರ್ತಾರೆ. ಆ ಮಾಡುವಂಥವರಿಗೂ ಒತ್ತಡ ಇರ್ತದೆ. ಫಾಸ್ಟ್ ಫುಡ್ ಇದನ್ನ ಹೆಚ್ಚು ಮಾಡಬೇಕು, ಹೆಚ್ಚು ಅವ್ರು ರೊಕ್ಕ ಕೊಡ್ತಾರೆ, ಹೆಚ್ಚು ನಾ ಗಳಿಸ್ಬೇಕು, ಈ ವಿಚಾರದಿಂದ ಫಾಸ್ಟ್ ಫುಡ್ ತಯಾರಾಗ್ತದೆ. ಮತ್ತೆ ಅದರಲ್ಲಿ ಏನಿರ್ತದೆ? ಎಲ್ಲಾ ಹಳಸಿದ ಕೊಳೆತ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಯಾವ್ದು ಫಾಸ್ಟ್ ಫುಡ್ ಆಗ್ತದೆ? ಸ್ವಲ್ಪ ನಾವು ಸಾಮಾನ್ಯವಾಗಿ ವಿಚಾರ ಮಾಡುವುದು. ಮನೆಯಲ್ಲಿ ಯಾವ್ದು ಫಾಸ್ಟ್ ಫುಡ್ ಆಗ್ತದೆ ನೀವೇ ಹೇಳೋದು. ಜನರಲ್ ಆಗಿ ಸಾಮಾನ್ಯವಾಗಿ ಬಿಸ್ಕಿಟ್ ಅದು ಯಾವ್ದು ಬೇಡ, ರೊಟ್ಟಿ ಅನ್ನ ಮಾಡಿದೇವೆ ಅಂತ ತಿಳ್ಕೊಳ್ಳಿ. ರೊಟ್ಟಿ ಮಾಡುವುದು ಫಾಸ್ಟ್ ಫುಡ್ ಆಗ್ತದೇವೆ, ಏನು ಕುದಿಸಿದ ರೊಟ್ಟಿ ಮಾಡುವುದು ಫಾಸ್ಟ್ ಫುಡ್ ಆಗ್ತದೇವೆ? ಅನ್ನ ಮಾಡುವುದು ಫಾಸ್ಟ್ ಫುಡ್ ಆಗ್ತದೇವೆ, ಏನು ಚಿತ್ರಾನ್ನ ಮಾಡುವುದು ಫಾಸ್ಟ್ ಆಗ್ತದೇವೆ? ಫಾಸ್ಟ್ ಯಾವ್ದಾಗ್ತದೆ ಅದು ಡ್ಯಾಮೇಜ್ ಮಾಡ್ತದೆ. ಅರ್ಥ ಆಯ್ತಾ? ಮನೆಯಲ್ಲಿ ನಾವೇ ನಮ್ಮ ಕೈಯಾರೆ ಮಾಡಿದ್ದು ಫಾಸ್ಟ್ ಆಗುವುದರಲ್ಲಿ ಇಷ್ಟು ಫೋರ್ಸ್ ಇದೆ ಅಂತ ಅಂದ್ಮೇಲೆ ಹೊರಗಡೆಯವರು ಮಾಡೋದು ಇನ್ನೆಷ್ಟು ಸ್ಪೀಡ್ ಆಗ್ತಿರಬಹುದು. ಆ ಒತ್ತಡದ ಆಹಾರ, ಆ ಆಹಾರದಲ್ಲೂ ಆ ಸಂಸ್ಕಾರ ಮೂಡ್ತದೆ, ಆ ಒತ್ತಡ ನಮಗೂ ಹೆಚ್ಚಾಗ್ತದೆ. ಅದರಿಂದ ಒತ್ತಡ ಜೀವನ ಬೆಳೆದು ಬಿಡ್ತದೆ. ದೇವ್ರು ನಾವೆಲ್ಲ ಫಾಸ್ಟ್ ಆಗಿ ಹೋಗ್ತಾ ಇದ್ದೇವೆ, ಬರುವುದು ಫಾಸ್ಟ್ ಆಗಿ ಬರ್ತೇವೆ, ಆಮೇಲೆ ಏನೇನ್ ಮಾಡ್ಬೇಕು ಎಲ್ಲ ಫಾಸ್ಟ್ ಮಾಡ್ತೇವೆ. ಆದರೆ ಒಂದರಲ್ಲಿ ಮಾತ್ರ ಸ್ಲೋ ಇದೆ.
ಯಾವ ಕಾರ್ಯವನ್ನ ಅತಿ ಅವಶ್ಯಕವಾಗಿ ಮಾಡಬೇಕಾಗಿದೆಯೋ ಆ ಕಾರ್ಯವನ್ನ ಮಾಡುವಲ್ಲಿ ಹಿಂದೆ ಉಳಿತಾ ಇದೆ, ಉಳಿದಿದ್ದೆಲ್ಲ ಬೇಡವಾದ ಕಾರ್ಯಗಳಲ್ಲಿ ಮುಂದೆ ಇದ್ದೇವೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಧರ್ಮ ಪುರುಷಾರ್ಥವನ್ನ ಮಾಡುವಾಗ ಮುಖ್ಯವಾಗಿ ಗಮನದಲ್ಲಿಡಬೇಕಾದಂಥದ್ದು ಆಹಾರ. ಅರ್ಥ ಆಯ್ತಾ? ಆಹಾರ ಸರಿಯಾಗದ ಹೊರತು ಧರ್ಮದ ಜಾಗೃತಿ ಆಗುವುದಿಲ್ಲ. ಮತ್ತು ಇನ್ನೊಂದು ಮುಖ್ಯ ವಿಷಯವನ್ನ ಹೇಳುವುದು ಮರೆತಿದ್ದೆನು. ಈ ಹೊರಗಡೆಯಿಂದ ತೀರ್ಥಕ್ಷೇತ್ರಕ್ಕಂತ ಹೋಗ್ತಾ ಇದ್ದೇವೆ, ಬರುವವರೆಗೂ ಅಶುಭ ವಿಚಾರಗಳನ್ನ ಮಾಡುವುದಿಲ್ಲ, ಅಶುಭ ಮಾತನಾಡುವುದಿಲ್ಲ ಅಂತ ಚಿಂತನೆ ಆಗಿದೆ, ಇನ್ನೊಬ್ಬರ ನಿಂದೆ ಮಾಡುವುದಿಲ್ಲ ಅಂತ ಸಂಕಲ್ಪ ಆಗಿದೆ, ಹೊರಗಡೆ ಅಭಕ್ಷ್ಯ ಪದಾರ್ಥಗಳನ್ನು ತಿನ್ನುವುದಿಲ್ಲ ಅಂತ ಸಂಕಲ್ಪ ಆಗಿದೆ, ರಾತ್ರಿ ಭೋಜನ ಮಾಡುವುದಿಲ್ಲ ಕನಿಷ್ಠ ಪಕ್ಷ ಹೋಗಿ ಬರುವವರೆಗೆ. ಅರ್ಥ ಆಯ್ತು? ತೀರ್ಥಕ್ಷೇತ್ರದ ಯಾತ್ರೆ ಮುಗಿಸಿಕೊಂಡು ಮನೆಗೆ ಬರುವವರೆಗೆ ನಾನು ಇಲ್ಲಿ ಬಿಟ್ಟೇ ಇರ್ತೀರ, ಸಾಕಷ್ಟೇ ಬಹುತೇಕ ಬಿಟ್ಟಿರ್ತಾರೆ, ಎಲ್ಲೋ ಒಬ್ಬೊಬ್ರು ಉಳಿದಿರ್ತಾರೆ, ಅವರಿಗೆ ಇದನ್ನ ಅನ್ವಯಿಸ್ಕೊಳ್ಳಿ. ರಾತ್ರಿ ಭೋಜನವನ್ನ ನಾನು ಮಾಡುವುದಿಲ್ಲ. ಎಲ್ಲಿ ತೀರ್ಥಕ್ಷೇತ್ರದಲ್ಲಿರುವೆನೋ ಕನಿಷ್ಠ ಪಕ್ಷ ಅಲ್ಲಿರುವವರೆಗಾದರೂ ನಾನು ರಾತ್ರಿ ಭೋಜನವನ್ನ ಮಾಡುವುದಿಲ್ಲ. ಇಷ್ಟು ಸಂಕಲ್ಪ ಮಾಡಿ ಅಂದಾಗ 100ಕ್ಕೆ 100ರಷ್ಟು ತೀರ್ಥಯಾತ್ರೆ ಸಫಲ ಆಗ್ತದೆ. ಹೀಗೆ ನಮ್ಮ ಈ ತೀರ್ಥಕ್ಷೇತ್ರದ ಯಾತ್ರೆಯ ಫಲ ಏನಿದೆ ಅಂತಂದ್ರೆ, ಒಂದು ಸಾರಿ ಹೇಳಿದ್ದಾರೆ ಒಂದ್ ಕಡೆ, ಜೋ ಕೋಯಿ ಭಾವ ಸೆ ವಂದನ ಕರಿ ತೀರ್ಥರಾಜ ಸಂವೇದಕೋ ನರಕ ಪಶುಗತಿ ನೈ ಹೋವೈ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಒಂದು ಸಾರಿ ಭಾವಪೂರ್ವಕ ತೀರ್ಥರಾಜ ಸಂವೇದ ಪರ್ವತವನ್ನ ವಂದನೆ ಮಾಡಿದರೆ ನರಕಗತಿ ತಿರ್ಯಂಚಗತಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು? ಇದು ಯಾವಾಗ ಅನ್ವಯ ಆಗ್ತದೆ ಅದನ್ನು ನಾವು ಲಕ್ಷ್ಯದಲ್ಲಿಡಬೇಕು. ನಮಗೆ ಯಾವುದು ಆಯು ಇನ್ನೂ ಬಂದಾಗಿಲ್ಲ ಅನ್ನುವಾಗ ಇದು ಅನ್ವಯ ಆಗ್ತದೆ. ಈಗಾಗಲೇ ಬಂದಾಗಿದೆ ಅಂತಂದ್ರೆ ದುಃಖದ ಪ್ರಮಾಣ ಕಡಿಮೆ ಆಗ್ತದೆ. ಅರ್ಥ ಆಯ್ತು? ಉದಾಹರಣೆ ಹೇಗೆ? ರಾವಣನಿಗೂ ಕೂಡ ತೀರ್ಥ ವಂದನೆ ಮಾಡಿದ್ದ, ರಾವಣೇಶ್ವರ ತೀರ್ಥರಾಜ ಸಂವೇದ ಶಿಖರದ ವಂದನೆ ಮಾಡಿದ್ದ, ಆದ್ರೆ ಹೋದ ಎಲ್ಲಿಗೆ? ಆಯು ಕರ್ಮ ಬಂದಾದ್ಮೇಲೆ ಬದಲಾಗುವುದಿಲ್ಲ, ಸ್ಥಿತಿ ಕಡಿಮೆ ಆಗ್ತದೆ, ಆದರೆ ಚೇಂಜ್ ಆಗುವುದಿಲ್ಲ. ನರಕದ ತೆಗೆದು ದೇವಗತಿಗೆ ಹಾಕ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಹೋಗಿನೇ ಬರ್ಬೇಕಾಗ್ತದೆ. ಹಾಗಾಗಿ ಆಯು ಬಂಧ ಆಗುವ ಮೊದಲಿನ ಸ್ಥಿತಿಯಲ್ಲಿ ನಾವು ಭಾವಪೂರ್ವಕ ಸಂವೇದ ಪರ್ವತದ ವಂದನೆ, ಭಾವಪೂರ್ವಕ ಈ ಪದ ಮಹತ್ವದಿದೆ. ಭಾವಪೂರ್ವಕ ಅಂತಂದ್ರೆ ಅಲ್ಲಿ ಕೇವಲ ನಾನು ಆಂತರಿಕವಾಗಿ ಒಳ್ಳೆಯವನಿದ್ದೇನೆ ಅಂದ್ರೆ ಅಲ್ಲ. ಆಂತರಿಕವಾಗಿ ಒಳ್ಳೆಯವನಾಗ್ಬೇಕಂತಂದ್ರೆ ಸೂರ್ಯ ಬೆಳಕನ್ನು ಕೊಡ್ತಾನೆ ಅಂದ್ರೆ ಒಳಗಡೆ ಕತ್ಲೆ ಇದೇನು? ಸೂರ್ಯನ ಒಳಗಡೆ ಕತ್ಲೆ ಇದೇನು? ಒಳಗಡೆ ಅತಿ ಬೆಳಕಿದ್ದಾಗ ಹೊರಗಡೆ ಸ್ವಲ್ಪ ಬೆಳಕು ಬರ್ತದೆ. ಅರ್ಥ ಆಯ್ತಾ? ಹಾಗೇನೆ ನಾನು ಬಹಳ ಒಳಗಡೆ ಒಳ್ಳೆಯವನಿದ್ದೇನೆ ಅಂದ್ರೆ ಹೊರಗಡೆ ಸ್ವಲ್ಪ ಆದ್ರೂ ಅದ್ರ ಪ್ರಭಾವ ಬೀರ್ತದೆ. ಒಳಗಡೆ ಏನೂ ಇಲ್ಲ ಅಂದ್ರೆ ಹೊರಗಡೆ ಒಳ್ಳೆತನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತು? ಇನ್ನೇನಾದ್ರೂ ಒಂದಿಷ್ಟು ಒಳ್ಳೆ ಕಾರ್ಯಗಳು ಕಾಣಿಸ್ತಾ ಇದೆ ಅಂತಂದ್ರೆ ಅದು ನಮ್ಮ ಕಷಾಯಗಳ ಪರಿಣಾಮ ಇರ್ತದೆ. ಕಷಾಯಗಳಿವೆ, ಕ್ರೋಧ, ಮಾನ, ಮಾಯಾಲೋಭ. ಮಾಯಾಚಾರದ ಸ್ವರೂಪ ಏನಿದೆ? ನಾನು ಒಳಗಡೆ ಇದ್ದಂಗೆ ಹೊರಗಡೆ ಇರಬಹುದು, ಇಲ್ಲದೆ ಇರಬಹುದು. ಇಂತಹ ಸ್ಥಿತಿಯಲ್ಲಿ ನಿಜವಾಗಲೂ ನಾನು ಒಳ್ಳೆಯವನಾಗಬೇಕಾದ್ರೆ ಹೊರಗಡೆನೂ ಕಾರ್ಯ ಒಳ್ಳೆಯದಿರಬೇಕು, ಒಳಗಡೆನೂ ಭಾವ ಒಳ್ಳೆಯದಿದ್ದಾಗ ಹೊರಗಡೆ ಕಾರ್ಯದಲ್ಲಿ ಪ್ರಯತ್ನ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ, ಅದು ಒಳ್ಳೆಯ ಕಾರ್ಯಗಳನ್ನೇ ಹುಡುಕ್ತಾ ಹೋಗ್ತದೆ. ಹಾಗಾಗಿ ಪುನಃ ಪುನಃ ನಾನು ತೀರ್ಥವಂದನೆ ಮಾಡುವಂತ ಸೌಭಾಗ್ಯ ನನಗೆ ಸಿಗಲಿ, ಜನ್ಮ ಜನ್ಮಗಳಲ್ಲಿಯೂ ಕೂಡ ನನಗೆ ತೀರ್ಥವಂದನಾ ಭಾವದ ಬುದ್ಧಿ ನಿರಂತರವಾಗಿ ಸಿಗಲಿ. ಸಾಕ್ಷಾತ್ ಈಗ ನಾನು ತೀರ್ಥಂಕರರನ್ನಂತೂ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ನನಗಿಲ್ಲ, ಯಾಕಂದ್ರೆ ನಾನು ಪಂಚಮ ಕಾಲದಲ್ಲಿ ಹುಟ್ಟಿದ್ದೇನೆ. ಹಾಗಾಗಿ ಭಗವನ್ ಮುಂದಿನ ಭವಗಳಲ್ಲಿ ಸಾಕ್ಷಾತ್ ನಿಮ್ಮ ಪಾದ ಮೂಲದಲ್ಲಿಯೇ ನನ್ನ ಜೀವನ ವ್ಯತೀತವಾಗುವಂತ ಸೌಭಾಗ್ಯ ನನ್ನದಾಗಲಿ ಅನ್ನುವಂತ ಉತ್ಕೃಷ್ಟ ಭಾವದಿಂದ ತೀರ್ಥವಂದನೆಗಳನ್ನ ಮಾಡಿರಿ. ಅರ್ಥ ಆಯ್ತು? ಅದಕ್ಕಾಗಿನೇ ದರ್ಶನ ಪಾಠದ ಕಂಠಸ್ಥ ಎಲ್ಲರಿಗೂ ಬರ್ತದೆ. ಆ ಎಲ್ಲಾ ಭಾವಗಳಲ್ಲಿ ಒಂದು ಪದ್ಯವನ್ನ ನೆನಪಿಟ್ಕೊಳ್ಳಿ. ಯಾವುದು? ಜಿನೇರ್ ಭಕ್ತಿರ್ ಜಿನೇರ್ ಭಕ್ತಿರ್ ದಿನೇ ದಿನೇ ಸದಾ ಮೇಸ್ತು ಭವೇ ಭವೇ. ಜಿನೇಂದ್ರ ಭಗವಂತ, ನಿಮ್ಮ ಭಕ್ತಿ ನನಗೆ ಪ್ರತಿನಿತ್ಯ ಇರುವಂತಾಗಲಿ,
ಮತ್ತು ಜನ್ಮ ಜನ್ಮಗಳಲ್ಲಿಯೂ ಕೂಡ ನನಗೆ ನಿಮ್ಮ ಭಕ್ತಿಯಲ್ಲಿ ಇರುವಂತಹ ಸ್ಥಿತಿ ನನಗೆ ಸದಾ ಅವಕಾಶ ಇರಲಿ. ಇದರಿಂದ ನಾವು ಅನ್ಕೋಬಹುದು ಜನ್ಮ ಜನ್ಮಗಳಲ್ಲಿ ಇನ್ನು ಬೇಡ್ತಾ ಇದ್ದೇನಲ್ಲ ಅಂತ. ಇಲ್ಲ, ಅಲ್ಲಿ ಜಿನೇಂದ್ರ ಭಕ್ತಿಯನ್ನ ಜನ್ಮ ಜನ್ಮಗಳಲ್ಲಿ ಬೇಡ್ತಾ ಇದ್ದೇನೆ ಅಂತಂದ್ರೆ ಇನ್ನು ಕೈ ಬೆರಳ ಎಣಿಕೆಯಷ್ಟು ಮಾತ್ರ ಉಳಿದಿರ್ತದೆ. ಆ ಯಾವ 2, 3, 4, 5, 7, 8 ಉಳಿದಿದಾವಲ್ಲ, ಆ ಭವಗಳಲ್ಲಿ ಈ ನನಗೆ ಅವಕಾಶ ನಿರಂತರವಾಗಿರಲಿ. ಅರ್ಥ ಆಯ್ತಾ? ಜಿನೇಂದ್ರ ಭಕ್ತಿ ನಿರಂತರವಾಗಿರಲಿ ಅಂತಂದ್ರೆ ನಿಶ್ಚಿತ ನಮ್ಮದು ಕಲ್ಯಾಣ ಆಗುವುದಿದೆ. ಅರ್ಥ ಆಯ್ತು? ಇಷ್ಟು ಭಾವದಿಂದ ತೀರ್ಥ ವಂದನೆ ಮಾಡಿರಿ. ಮತ್ತೆ ಏನಾದ್ರೂ ತ್ಯಾಗ ಮಾಡಿ ಬರ್ತಿರ್ತೀರಲ್ಲ, ಅಭಕ್ಷ್ಯಗಳನ್ನ ಸೇವಿಸ್ತಾ ಇದ್ದೇವೆ ಅಂದ್ರೆ ಮೊದಲು ಅಭಕ್ಷ್ಯ ಪದಾರ್ಥಗಳನ್ನ, ಅನಾರೋಗ್ಯಕರವಾದ ಪದಾರ್ಥಗಳನ್ನ ಬಿಟ್ಟು ಬಿಡಿ. ಅದೆಲ್ಲ ನಮ್ದು ಬಿಟ್ಟಾಗಿದೆ ಅಂದಾಗ ಏನ್ ಭಕ್ಷಣೆ ಮಾಡ್ತಾ ಇದ್ದೇವಲ್ಲ, ಯಾವುದನ್ನಾದ್ರೂ ಬಿಟ್ಕೊಳ್ಬಿಡಿ. ಅರ್ಥ ಆಯ್ತಾ? ಸಾಕಿಷ್ಟು. ಪ್ರಭು ದೇವ ತುಮ್ಹಾರೆ ಪವಿತ್ರ ಮುಖ ಸೆ निश्चित जो शीतल वाणी, जग जन मन के मन को धोती, अतः कहाती जिनवाणी। जयवंतो मां जग में तब तक, जब तक सूरज चांद रहे। शीश नवाते कर्म हरो मां, अब तक हम विषयांग रहे।